ನೋಡ್ತಿರೋ ಎಲ್ಲ ಮೋಹರೆಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ ಸ್ವಾಮಿ ದೊಡ್ಡೋರ್ ಹೇಳಿ ಕೊಟ್ಟವ್ರೆ ನಕ್ರೆ ಸ್ವರ್ಗ ಕೊಟ್ಟವ್ರೆ ಅಣ್ಣ. ಓಕೆ ಆಮೇಲೆ ಆಯ್ತಾ ರೈಟ್ ಆಮೇಲೆ ಆಯ್ತಾ ಆಮೇಲೆ ಆಯ್ತಾ ಬಲ್ಲಿ ಏನು ನೀನು ನಾನು ಹೇಳೋದಕ್ಕೆಲ್ಲ ರೈಟ್ ರೈಟ್ ಅಂತೀಯಾ? ಹೌದು ಸುಜಿ, ಹೆಣ್ಣು ಮಾಯೆ, ಗಂಡು ನಾಯಿ. ಹುಡುಗಿ ಹೇಳೋದಕ್ಕೆಲ್ಲ ರೈಟ್ ಅಂದ್ರೆ ಆಯಸ್ ಜಾಸ್ತಿ ಆಗತ್ತೆ ಅಂತ ನಮ್ಮ ಪಾಪ ಪಾಂಡವಂಕಲ್ ಹೇಳ್ಕೊಟ್ಟಿದ್ದಾರೆ. ಹೌದೇನೋ ನಿಜನೇನೋ ಪಲ್ಲಿ ಐ ಲವ್ ಯು ಕಣ. ಮೀಟು ಕಣೆ. ಅಚ್ಚರಿ ಪಲ್ಲಿ ನಂಗೊಂದು ಡೌಟು, ಅಕಸ್ಮಾತ್ ನಾವಿಬ್ರು ಮದ್ವೆ ಆದ್ರೆ ನಾಳೆ ನೀನ್ ಹೆಂಗ್ ನೋಡ್ಕೊಂತ್ಯಾ? ಏನೇ ಸುಜಿ ಅಕಸ್ಮಾತ್ ಅಂತೀಯಲೆ? ನೋಡು ಸುಜಿ, ಗೋವಿಂದಂಗೆ ಸಂಬಳ ಬೋನಸ್ ಸಿಗತ್ತೋ ಇಲ್ವೋ ಗೊತ್ತಿಲ್ಲ, ಸಿಲ್ಲಿ ಬುಕ್ ಪಬ್ಲಿಷ್ ಆಗತ್ತೋ ಇಲ್ವೋ ಗೊತ್ತಿಲ್ಲ, ಇನ್ ನಮ್ಮ ಅತ್ತಿಗೆ CM ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ನಿಮ್ಮಪ್ಪ ನಮ್ಮಿಬ್ರು ಮದ್ವೆನ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನಿನ್ನನ್ನ ನಾನು ಮದ್ವೆ ಆಗೋದು ಫಿಕ್ಸ್ ಸುಜಿ, ಫಿಕ್ಸ್. ನಿಜನೇನೋ? ನಿಜನ ಅಂತ ಕೇಳ್ತೀರ ಸುಜಿ? ಕೇಳ್ತಾಳೆ ಇನ್ನೇನ್ ಮಾಡ್ತಾಳೆ ಪಲ್ಲಿ ಯಾರೋ ಇದು ಒಳ್ಳೆ ವಿಲನ್ ಆರುಮುಗ ರವಿಶಂಕರ್ ತರ ಇದಾರೆ. ನಿಮ್ಮಪ್ಪ ಹೇಳ್ತಿರ್ಲಿಲ್ವ ಸುಜಿ, ಮಜಾ ಭಾರತ ಸೆಟ್ಟಲ್ ಒಬ್ಬ ಲ್ಯಾಗ್ ಮಂಜಾ ಅಂತ ಇದ್ದಾನೆ, ಅವನ ಜೊತೆ ಯಾವುದೇ ಕಾರಣಕ್ಕೂ ಸೇರ್ಬೇಡ ಅಂತಿರ್ಲಿಲ್ವಾ? ಅವನೇ ಇವನು. ನೀನು ನಮ್ಮ ರಂಗನಾಥ್ ಮಗಳು ಸುಜಾತ ತಾನೆ? ಹೌದು ನಾನೇ ಸೂಜಿ. ನೀನು ನಮ್ಮ ಡಾಕ್ಟರ್ ವಿಠಲ್ ರಾವ್ ತಮ್ಮ ಪ್ರಹ್ಲಾದ ತಾನೆ? ಎಸ್ ಐ ಆಮ್ ಪಾಲಿ. ಓ, ನೀವಿಬ್ರು ಲವರ್ಸ್ ಅಲ್ವಾ? ಹೌದು. ಅದೇನಪ್ಪ, ಆಗಿನ ಕಾಲದಿಂದ ಈಗಿನ ಕಾಲವರೆಗೂ ಬರೀ ಕುಂಟೆ ಬಿಲಿ ಆಡ್ಕೊಂಡೆ ಲವ್ ಮಾಡ್ತಾ ಇದ್ದೀರಾ. ಲವ್ ಹೆಂಗ್ ಮಾಡ್ಬೇಕು ಅಂತ ನಾನು ನೋಡಿ ಕಲೀರಿ. ಬೇಕಾಗಿಲ್ಲ, ನಮ್ಮಪ್ಪ ಹೇಳಿದ್ದಾರೆ ಆ ಮಜಾ ಭಾರತದಲ್ಲಿರೋ ಲ್ಯಾಗ್ ಮಂಜನ್ ಜೊತೆ ಸೇರ್ಬೇಡ ಅಂತ. ದೂರ ಇರಿ. ಎಲ್ಲ ಟಕ್ಲ ನನ್ನ ಮಗನೇ, ಆ ಟಕ್ಲ ರಂಗನಾಥ ಆ ನನ್ನ ಮಗ್ಗೆ ಲವ್ ಹೆಂಗ್ ಮಾಡೋದು ಅಂತ ಹೇಳ್ಕೊಟ್ಟಿದ್ ನಾನು. ಅವಾಗ ಹುಡ್ತೋಳೆ ನೀನು. ಈಗ ನನ್ನ ಮಾತೇ ಕೇಳ್ಬೇಡ ಅಂತ ಹೇಳ್ಕೊಟ್ಟಿದ್ದಾನೆ ನಿಮ್ಮಪ್ಪ. ನೋಡಿ, ನಾವಿಬ್ರು ಇನ್ನ ತುಂಬಾ ಚಿಕ್ಕವರು, ಅವೆಲ್ಲ ನಮಗೆ ಹೇಳ್ಕೊಡ್ಬೇಡಿ ಅಂಕಲ್. ಅಂಕಲ್ ಅಂದ್ರೆ ಎಗ್ ಸೇತೆ ಗೊತ್ತು ಬಿಡ್ತಾನೆ. ಅಂಕಲ್ ಅಂತೆ ಐ ಎಮ್ ಹೆಂಗ್ ಬಾಯ್. ಏ ಇವನೇ ಕಂದ, ಏನೋ ಹುಷಾರು. ಒಂದ್ಸರಿ ಪ್ರಪೋಸ್ ಮಾಡಿ ನೋಡೋಣ. ನಾನ್ ಪ್ರಪೋಸ್ ಮಾಡೋದ್ ನೋಡಿ ನೀವು ಕಲ್ತ್ಕೊಳಕ? ಐ ಲವ್ ಯು ಸುಜಿ. ಮೀಟು ಕಣ. ಇವನಿಗೆ ರೋಸ್ ಕೊಟ್ರೆ ಹಿಡ್ಕೊಂಡ್ ಐ ಲವ್ ಯು ಕಣೆ ಮೀಟು ಕಣ. ಇದು ಪ್ರಪೋಸ್ ಮಾಡದ? ಪ್ರಪೋಸ್ ಮಾಡಕ್ಕೆ ಒಂದು ಫೀಲ್ ಇರ್ಬೇಕು, ಹಾರ್ಟ್ ಇರ್ಬೇಕು. ರೋಸ್ ಇಟ್ಕೊಂಡು ಎದುರುಗಡೆ ಐ ಲವ್ ಯು ಅಂದ ಕೂಡ್ಲೆ ಆ ಜಾಗದಲ್ಲಿ ಹುಡುಗಿ ಇರ್ಲಿ ಆಂಟಿ ಇರ್ಲಿ ಒಪ್ಕೊಂಡ್ಬಿಡ್ಬೇಕು. ಆಂಟಿನ ನಾನು ಒಪ್ಸಲ್ಲ, ಆಲ್ರೆಡಿ ಹುಡುಗಿ ಒಪ್ಕೊಂಡಿದ್ದಾಳೆ. ಸರಿ ಆಯ್ತು. ಪ್ರಪೋಸ್ ಮಾಡೋದು ಹೆಂಗೆ ಅಂತ ತಿಳ್ಕೊಂಡಿರ್ತ ಫಸ್ಟ್ ಹೋಗಿ ಎಲ್ರಿಲ್ ಕೂತ್ಕೊಳ್ಳಿ, ನಾನು ಸ್ಕಿಟ್ ನೋಡ್ತಾರೆ. ಕುಂಟೆ ಬಿಲ್ಲಿ ಆಟ ಆಡೋದ್ ಬಿಟ್ಟು ಊಟಲ್ಲಿ ನಾನು ಸ್ಕಿಟ್ ನೋಡಿ. ಓ ಸುಜಿ, ನಿಮ್ಮಪ್ಪ ಹೇಳಿಲ್ವಾ ಇವ್ರ ಜೊತೆ ಸೇರ್ಬೇಡ ಅಂತ? ಬಾ ಹೇಳ್ತೀನಿ ನಮ್ಮ ಅಪ್ಪಂಗೆ. ಫಸ್ಟ್ ಆ ಕೂದಲು ಬರಕ್ ಯಾವ್ದಾರ ಒಂದು ಆಯಿಲ್ ಯೂಸ್ ಮಾಡಕ್ ಹೇಳಿ. ಜಾಸ್ತಿ ಮಾತಾಡಿದ್ರೆ ಕಚ್ಬಿಡ್ತೀನಿ. ಯಪ್ಪ, ಈಗಿನ ಕಾಲದ ಹುಡುಗರಿಗೆ ಲವ್ ಮಾಡೋದು ಹೆಂಗೆ ಅಂತ ನಾನ್ ಹೇಳ್ಕೊಡ್ಬೇಕು. ಏನ್ ಪರಿಸ್ಥಿತಿನ ಏನೋ. ಸರಿ, ವೆಲ್ಕಮ್ ಟು ಮಜಾ ಬರ್ತಾ ಗುರು ಸರ್. ಥ್ಯಾಂಕ್ ಯು. ರಚಿತಾ ಮೇಡಮ್, ವೆಲ್ಕಮ್ ಟು ಮಜಾ ಬರ್ತಾ ಮೇಡಮ್. Thank you. All the best, guys. ಈಗ ಮೊದಲನೇ ಸ್ಕಿಟ್ ರೆಡಿ ಆಗಿದೆ, ನೋಡ್ಕೊ ಬಂದ್ಬಿಡೋಣ. ರೆಡಿನಾ? ರೆಡಿ ಮತ್ತೆ. ಕೊಡ ವಿಕ್ ಕೊಡು. ಏ ಬಿಗ್ಗೆಲ್ಲ ಕೂದ್ಲು. ಕೂದ್ಲಾ? ಎಲ್ರೊಳಗೆ ವಯಸ್ಸಾಗಿದೆ ಅಂತಾರಲ್ಲ, ವಿಗ್ಗಿಗೆ ಹಾಕೊಂಡವಳ ನೋಡ್ದೆ. ಸರಿ ಪಾಪ ಚೆನ್ನಾಗೈತೆ. ಹೆಂಗೆ ಹ್ಮ್. ಇಷ್ಟೊಂದು ಪ್ರೀತಿ ತೋರಿಸ್ತಾ ಇರೋದ್ ನೋಡಿದ್ರೆ ಇವತ್ತು ಯಾವ ದಿನ ಅಂತ ನಿಮಗೆ ಗೊತ್ತು ಬಿಡಿ. ಏಯ್, ಇವತ್ ಜಗತ್ತಲ್ಲಿ ಗಂಡಸರು ಹುಟ್ಟಿದ ದಿನ ಮರಿಬೋದು, ಆದ್ರೆ ಇವತ್ತಿನ ದಿನ ಮರಿಯಲ್ಲ ಕಣೆ. ಅದು ಹೇಳಿ. ಇವತ್ತು ನಮ್ಮಿಬ್ರದ್ದು ವೆಲ್ಡಿಂಗ್ ಡೇ ಸರ್. ವೆಲ್ಡಿಂಗ್ ಡೇ. ಅಯ್ಯೋ, ಅದು ವೆಲ್ಡಿಂಗ್ ಡೇ ಅಲ್ಲ, ವೆಡ್ಡಿಂಗ್ ಡೇ. ಈ ವೆಲ್ಡಿಂಗು ಎರಡು ಒಂದೇಯಾ? ಅದಿಂಗೆ ವೆಲ್ಡಿಂಗು ಸ್ಪಾರ್ಕ್ ಆಗಿ ಜಾಯಿಂಟ್ ಆಗ್ತದ ಸಾ, ವೆಡ್ಡಿಂಗು ಜಾಯಿಂಟ್ ಆಗ್ಬಿಟ್ಟು ಸ್ಪಾರ್ಕ್ ಆಯ್ತದ ಸಾ, ಇಷ್ಟೇ.
ಏನೇನೋ ಹೇಳ್ತಾರ ನೀವು ಸುಮ್ಮನಿರಲ್ಲ ನಗ್ತಾವ್ರೆ. ಅಯ್ಯೋ ರೀ ವಿಷಯನೇ ಮರ್ತೋಯ್ತು. ಹೇಳ ಪಕ್ಕದ ಮನೇಲಿ ಸಿಕ್ಕಾಪಟ್ಟೆ ಗಲಾಟೆ ಆಗೈತೆ ರೀ. ನೀವ್ ಒಂದ್ಸಲ ಹೋಗ್ ಬರ್ಬಾರ್ದಾ? ನಾ ಒಂದ್ಸತಿ ಹೋಗ್ ಬಂದಿದ್ಕೆ ಇಲ್ಲಿ ಗಲಾಟೆ ಆಯ್ತಾ ಇರತ್ತ. ಏನಂದ್ರಲ್ಲ ಏನ 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 ಅಲ್ಲ ನೀ ಹೇಳ್ದಲ್ಲ ಒಂದ್ಸರಿ ಹೋಗ್ಬಾರ್ಬಾರ್ದ ಅಂತ. ನಾ ಒಂದ್ಸತಿ ಹೋದೆ, ಹೋಗಿ ಚಿಟ್ಟಿ ಗಂಡನ್ ಹೊಡೆದು ಉರೇ ಬಿಡಿಸ್ಬಿಟ್ಲು ಅವಳು. ಹಂಗ ನಿಮ್ ಮತ್ತೀಗ ಇದಕ್ಕೆ ಅಲ್ಲ ಏನೋ ಕೇಳ್ಬೇಕಿತ್ತು, ಅದಕ್ಕೆ ಯಾಕೆ ಎದುರ್ಕತ್ತೀರ? ಇವಳು ಕೇಳಕ್ ಬಂದ್ಲು ಹೊಡೆಯಕ್ ಬಂದ್ಲು ಗೊತ್ತಾಗಿಲ್ಲ ಗುರು. ನಮ್ಮಮ್ಮ ದಿನಾ ಫೋನ್ ಮಾಡ್ತಿರ್ತಾರೆ. ಏನಂತೆ ಅಯ್ಯೋ ಅವ್ರದ್ದು ಒಂದೇ ಹಠ ರೀ. ಏನಂತೆ ಅವ್ರಿಗೆ ಮಗು ಬೇಕಂತೆ. ಈ ವಯಸ್ಸಲ್ಲಿ ನಿಮ್ಮಮ್ಮಂಗೆ ಏನಾಗಿತ್ತೆ? ಹೋಗ್ ನಿಮ್ಮ ಅಪ್ಪನ್ ಕೇಳು. ಏಯ್! ಓ ಕರ್ಮ ಕರ್ಮ ಅದಲ್ಲ ರೀ. ಮತ್ತೆಂಗೆ ಅವ್ರಿಗೆ ನಮ್ಮಿಬ್ಬರಿಗೂ ಮಕ್ಳಾಗ್ಬೇಕಂತೆ, ಅದನ್ನ ಅವ್ರ ಕೈ ಕೊಡ್ಬೇಕಂತೆ. ಏನ್ರಿ ಇವ್ರು ಏನ್ ಅನ್ಕೊಂಡಿದ್ಯಾ? ಹಲೋ, ಅಲ್ಲಿರೋದು ಯಾರ ಮಗು? ಅದ್ ಯಾರ ಮಗು? ಏಯ್, ಇದು ಯಾರ ಮಗು? ಇದು ಯಾರ ಮಗು? ಎಲ್ಲ ನಂದೇ ಮಗು ಕಣೆ. ಅಯ್ಯಯ್ಯೋ, ಯಪ್ಪ! ನೋಡು ಕೊಬ್ರ, ನನಗೆ ಎರಡು ಮಕ್ಳು ಮಾಡ್ಕೊಂಡ್ಬಿಟ್ಟವ್ನೆ. ಯಪ್ಪ, ನಂಗೆ ಹೇಳ್ಬೇಕಲ್ವ ನೀನು? ತೆಗೆದು ಮಕ ಸೇರ್ಸ್ ಹೊಡೆದ್ರೆ 3 ಅಡಿ 2 ಅಡಿ ಆಗ್ಬಿಡ್ಬೇಕು. ಏನ್ ಹೇಳಿ? ಇರ್ಕೇಳೆ, ನನ್ನ ಮಕ್ಕಳನ್ನ ಮಾತ್ರ ನನ್ನ ಮಕ್ಕಳು ಅನ್ಕೊಳ್ಳೋ ತಾಯಿ ಅಲ್ಲ, ಎಲ್ರು ಮಕ್ಕಳನ್ನ ನನ್ನ ಮಕ್ಕಳು ಅಂತ ನೋಡ್ತಾಳಲ್ಲ ಅವಳು ಕಣೆ ನಿಜವಾದ ತಾಯಿ. ಸಾರಿ ರೀ, ಇನ್ಮೇಲೆ ಮಕ್ಳು ವಿಷಯನೇ ಎತ್ತಲ್ಲ ನಾನು. ನನಗ್ ನೀವು ಮಗು, ನಿಮಗ್ ನಾನ್ ಮಗು. ಮಕ್ಕಳು ವಿಷಯ ಎತ್ತಲ್ಲ ತಾನೆ? ಇಲ್ಲ. ಮತ್ ಮುಟ್ಟೋದ್ಯಾಕೆ? ದೂರ ನಿತ್ಕೋ. ನೋಡ್ತಾ ಇರ್ತಾರಲ್ಲಿ. ಆಯ್ತಾ? ಅಲ್ಲ ರೀ, ನಾವ್ ಇಷ್ಟೆಲ್ಲ ಗಲಾಟೆ ಮಾಡ್ತಿದೀವಿ, ಇಷ್ಟೆಲ್ಲ ನಗ್ತಿದಾರೆ, ಇವ್ರ ಮನೆಯವ್ರ ಆಚೆನೆ ಬರಲ್ವಲ್ಲ? ಅವ್ನ್ ಬಂದ್ರು ಆಚೆಗ್ ಬಂದ್ರು ಯಾರಿಗೂ ಕಾಣಿಸಲ್ಲ ಕಣೆ. ಹೌದಾ? ಸುಂದ್ರ ಅಂದ್ರೆ ಅತಿ ಸುಂದ್ರ ಅವನು. ಯಾರದು? ಪ್ರಪಂಚದಲ್ಲಿ ಅವನ್ಕಿಂತ ದೊಡ್ಡ ಸುಂದ್ರ ಯಾರು ಇಲ್ಲ. ಕರಿತೀನಿ ನನ್ ಫ್ರೆಂಡ್ ಅವ. ನಿಮ್ಗಿಂತ ಸುಂದ್ರ? ನನ್ ಸುಂದ್ರನೇ ಅಲ್ಲ ಅವನ್ ಮುಂದೆ. ಸುಂದ್ರ ಸುಂದರ ವರೆಬ ವೀರೋನ ಜಾನಿಬ ಚೋರನ ಹೊಸ ಜಮಾನ. ಮಾದೇಶ್ವರ, ಸುಂದ್ರ ಅದ್ಯಾಕೆ ಆ ಕಡೆ ತಿರ್ಕ ಮಾತಾಡ್ತಿದ್ಯೋ? ಮಕ್ಕ ತೋರ್ಸ್ಕೊಂಡ್ ಮಾತಾಡಲ್ಲ? ಇದು ಮೊಕ್ಕನೆ ಕಾಣಲ್ಲ. ಓ, ಇದ್ ಮಕ್ವಾ? ನಾನೇನೋ ಅನ್ಕೋಬಿಟ್ಟೆ. ಇವಳೇನ್ ಮಲ್ಕೊಬಿಟ್ಲಲ್ಲ? ಇವಳೆ ಎದ್ದೇಳೆ, ನನ್ ಫ್ರೆಂಡ್ ನೋಡು, ಇವನ್ ಹೆಸರು ಸುಂದ್ರ ಅಂತ. ಸುಂದ್ರ ಅಂದ್ರೆ ಸಾಕು ಬಿದ್ದೋಯ್ತಾವಳಲ್ಲ, ಯಾಕೆ? ಎದ್ದೇಳ. ಏಯ್, ಇವನು ನನ್ ಫ್ರೆಂಡ್ ಬೇಡ ಬಿಡು, ಇವನ್ ನನ್ ಫ್ರೆಂಡ್ ಅಷ್ಟೇ. ಮಾದೇಶ್ವರ, ನೀನ್ ಎಂತಿ ಸುಂದ್ರ ಅಂದ್ರೆ ಬಿದ್ದೋಗ್ತಾವಳೆ, ಇನ್ನು ಶೈನಿಂಗ್ ಅಂದ್ಬಿಟ್ರೆ ಸತ್ಯ ಹೋಯ್ತಾಳ ಕಣ. ಬೇಡ ಬಿಡು. ಮಾದೇಶ್ವರ, ಅದು ನಿನ್ ಫ್ರೆಂಡ್ ಸಾಮ್ರಾಣಿ. ಆ ನಾಯಿ ನನ್ ಮಗ ಸುದ್ದಿ ಹೇಳ್ಬೇಡ ಕಣ. ಆ ನಾಯಿ ನಮ್ಗನ್ ಟಾರ್ಚರ್ ತಡೆಕೊಳಕ್ಕಾಗದೆ 2 ವಾರ ಸಿಟ್ಟೆ ಬಿಟ್ಟು ಊರಿಗೆ ಹೋಗ್ಬಿಟ್ಟಿದೀನಿ. ಆ ನನ್ ಮಗನ್ ಸವಾಸ ಬೇಡ ಅಂತ ನಿಮ್ ಮನೆ ಪಕ್ಕ ಮನೆ ತಗೊಂಡಿದೀನಿ ಕಣ. ಹೋದ್ರೆ ಹೋಗ್ಲಿ ಬಿಡು. ಹೆಂಗಿದ್ರು ಹೊಸ ಮನೆ ತಗೊಂಡ್ಬಿಟ್ಟಿದ್ಯಾ, ನಾಚಿಕೆ ಇಲ್ದೆ. ನಿನ್ಗೆ ಏನ್ ಬೇಕು ನನ್ ಕೇಳಪ್ಪ. ನಿನ್ ಹೆಂಡ್ತಿ ಕರಿತಾವಳು, ಹೋಗಲ್ಲ ರೇ. ಬಿಸಿ ನೀರ್ ಕಾಯಿಸಿದೀನಿ, ಸ್ನಾನ ಮಾಡ್ಕೊಂಡ್ ಬನ್ನಿ, ನಾನ್ ರಂಗೋಲಿ ಹಾಕ್ ಬರ್ತೀನಿ. ಯಾವನಿಗೆ ಹೇಳ್ತಾ ಇದ್ಯಾ? ಅಲ್ಲ ನಿಮಗೆ. ಯಾವನಿಗೆ? ಅಲ್ಲ ನಿಮ್ ಯಾವಾಗ್ಲೂ ನೀನೇ ರಂಗೋಲಿ ಹಾಕದಾದ್ರೆ ನೋಡ್ದಾರಲ್ಲ ಏನ್ ಅನ್ಕೊಳಲ್ಲ. ಏನ್ ಅನ್ಕೋತಾರ್ರಿ? ನಾನು ಬಿಡೋದಲ್ವಾ? ಇವತ್ ನಾನ್ ಬಿಡ್ತೀನಿ ಕೊಡು. ನೀವು ಸುಮ್ಮನೆ. ಇವತ್ ನಾನ್ ರಂಗೋಲಿ ಅಲ್ಲ, ನಿನ್ನೆ ಬರೀತೀನಿ ನೋಡು. ನನ್ನ ನಿನ್ನೆ. ಏನೋ ಹೇಳ್ತೀರಾ ಯಾವಾಗ್ಲೂ. ಹೆಂಡತಿ ಮೇಲೆ ಈ ತರ ಪ್ರೀತಿ ಇರ್ಬೇಕು. ಓ, ಏನ್ರಿ ಇಷ್ಟೊತ್ ಮಾಡ್ತೀರಾ? ಬರ್ದೆ ನೋಡೆ. ಆಯ್ತಾ? ನೋಡ್ಲಾ? ನೋಡು. ಏನ್ರಿ ಇದು? ನಾನ್ ಇರೋದು ಇಷ್ಟುದ್ದ, ಅದಿಷ್ಟುದ್ದ ಇದೆಯಲ್ಲ. ಇದ್ ನೀನೆ. ನಾನ್ ಹೆಂಗ್ರಿ ಆಗ್ತೀನಲ್ಲ? ನಾನೇ ಇಲ್ಲ. ಸರಿಯಾಗಿ ನೋಡು, ನೀನೆ. ಅಲ್ಲಿ ನಾನ್ ಎಲ್ರಿ ಇದೀನಿ? ನಿನ್ನ ಹೆಸರೇನು? ಸುಸ್ಸು. ಸುಸ್ಸು ಬಿಟ್ಟಲ್ಲ ಇರ್ತದ, ಹರ್ಕೊಂಡು ಹೋಗಲ್ವಾ? ಎಲ್ಲ ನಗಂಗಾಡ್ತಾರೆ. ನಡೀರಿ ನೀವು, ಏನನ್ನ ಹೇಳ್ತೀರಾ? ಸುಂದ್ರಿ, ಡಿಂಗ್ರಿ, ಏನಿದು ಹೊಸ ಸೀರೆಗಳು ತಂದಿದ್ಯಾ? ಪಕ್ಕದ ಬೀದಿಯಲ್ಲಿ ಸೀರೆ ಆಫರ್ ಬಿಟ್ಟಿದ್ದಾರೆ ಕಣೆ. ಬೈ 2 get 2. ಬೈಟು ನೀನ್ ಇಟ್ಕೊಂಡ್ ಗೆಟ್ಟು ನನಗ್ ಕೊಡೆ. ಬಂದ್ಬಿಡು ಬರ್ಗೆಟ್ ಮುದೇವಿ.
ನಿನಗಲ್ಲ ಕಣೆ, ಬೈಟು ನಾನ್ ಇಟ್ಕೊಂಡು ಗೆಟ್ಟು ರಚಿತ ಮೇಡಮ್ ಕೊಟ್ಬಿಡ್ತೀನಿ. ನಾನು ಈ ಸೀರೆಲಿ ಜಾಕೆಟ್ ಪೀಸ್ ನ ಕಟ್ ಮಾಡಿಸಿ ಬ್ಲೌಸ್ ಹೊಲ್ಸ್ಕೊಂಡ್ ಬರ್ತೀನಿ. ಅಲ್ಲ ಒಂದ್ ನಿಮಿಷ, ಬ್ಲೌಸ್ ಎಲ್ಲ ಹೊಲಿಸ್ತೀಯ? ನಮ್ ಕಾಸ್ಟ್ಯೂಮರ್ ರಾಜಣ್ಣ ಹತ್ರ ಕಣೆ. ಛತ್ರಿ ಮುದೇವಿ. ಸುಸು ಸುಸು ಹೇಳೆ ಸುಂದ್ರಿ, ಪಕ್ಕದ ಬೀದಿಯಲ್ಲಿ ಬೈಟು ಗೆಟ್ಟು ಆಫರ್ ಸೀರೆ ಹಾಕಿದಾರಂತೆ ಕಣೆ, ಮಾರಿ ಹೋಗೋಣ. ನನ್ ಗಂಡ ಏನು ನಿನ್ ಗಂಡನ್ ತರ ಅಲ್ಲ, ಕೇಳಿದ ತಕ್ಷಣ ಸೀರೆ ಕೊಡ್ಸ್ಬಿಡ್ತಾರ ಗೊತ್ತಾ? ಏನು ಅಂದ್ರೆ ನಂಗ್ ಸೀರೆ ಬೇಕು. ಹಳೇದಾ? ಅದಲ್ಲ ರೀ, ಮತ್ತೆ ಹೊಸ ಸೀರೆ ಕೊಡ್ಸಿ. ಹೊಸ ಸೀರೆ ಬೇಕಾ? ಬಾ ಒಳಗೆ. ಹೆಂಗೆ? ಕೊಟ್ನಾ? ಸರಿಯಾಗಿ ಕೊಡ್ತಾವನೆ ಕೇಳಿ. ಅಲ್ಲ ಏನ್ರಿ, ನನಗೂ ಹೊಸ ಸೀರೆ ಬೇಕಿತ್ತು. ಒಳಗ್ ಬಾ ಕೊಡ್ತೀನಿ. ಬೇಡಪ್ಪ, ನೀನ್ ಒಳಗ್ ಕೂಡ ಸೀರೆ ಬೇಡ, ಬೀದಿಲ್ ಬಂದ್ರೆ ಅದನ್ನೇ ಅದ್ರ ತಗೋತೀನಿ. ಸೀರಲಿ ಹುಡುಗಿರ ನೋಡಲು ಬಾರದು ನಿಲ್ಲಲ್ಲ ಟೆಂಪ್ರೇಚರ್. ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು, ಹೇಳಿಲ್ಲ ನಮ್ ಟೀಚರು. ನಂಗೆ ಆನ್ಸರ್ ಒಂದು ಬೇಕಿದೆ, ಸೀರೆ ಟ್ರಾನ್ಸ್ಪರೆಂಟ್ ಯಾಕಿದೆ? ಅದಷ್ಟೇ ಬೇಡ ಅಂದ್ರು ಕಣ್ಣು ಕದ್ ಕದ್ದು ನೋಡ್ತದೆ. ಆಡ ಮುಗ್ದೋಯ್ತು. ಏನು ಅದೇ ಬರ್ತದೆ ನನ್ಗೆ. ಸೀರೆ 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 ಯಾರಿಗುಂಟು ಯಾರಿಗಿಲ್ಲ. ಬುಲ್ಬುಲ್ ಸಿನಿಮಾದಲ್ಲಿ ರಚಿತಾ ಮೇಡಮ್ ಅವ್ರು ಉಟ್ಕೊಂಡಿರೋ ಸೀರೆ ನನಗ್ ಬೇಡ ಅಂತ ರಚಿತಾ ಮೇಡಮ್ ಬಿಸಾಕಿರೋ ಸೀರೆ. ಎಲ್ಲ ಸೀರೆಗಳು ಇಲ್ಲೇ ಇದೆ. ಬಂಪರ್ ಬಂಪರ್ ಸೀರೆ. ಏನ್ ಕೇಳತ್ತ ಸೀರೆ ಕೊಡಿ. ಅಣ್ಣ, ಈ ಸೀರೆ ಹೆಂಗೆ? ಅದನ್ನ ನಾನು ದುಡ್ಡು ಕೊಡಲ್ಲ. ಅಲ್ಲ, ಇನ್ನೇನು ಫ್ರೀಯಾಗಿ ಕೊಡ್ತೀರಾ? ಅದ್ ಪಂಚ ಕಣಮ್ಮ. ಫ್ರೀಯಾಗೂ ಕೊಡಲ್ಲ, ಕಾಸ್ಗೂ ಕೊಡಲ್ಲ, ಇನ್ನೇನ್ ಕೊಡ್ತೀರಾ? ನಾನು ಒಂದು ಸ್ಪರ್ಧೆ ಇಡ್ತೀನಿ. ಆ ಸ್ಪರ್ಧೆಲಿ ಯಾರು ಗೆಲ್ತಾರೋ ಅವ್ರಿಗೆ 10,000 ರೂಪಾಯಿ ಸೀರೆ ಫ್ರೀ. ಒಳ್ಳೆ ಮಾರ್ಕೆಟ್ ಅಲ್ಲಿ ಕಬಾಬ್ಗೋಸ್ಕರ ನಾಯಿ ತರ ಆಡ್ತಿರಲ್ಲ. ಏನಮ್ಮ, ಈ ಆಟನ ಹೆಣ್ಮಕ್ಳು ಆಡೋದಲ್ಲ, ನಿಮ್ಮ ಗಂಡಂದ್ರು ಗಂಡನ ಬಿದ್ದಾರ್ ಬಿಟ್ಬಿಡು, ಹೋಲಿ ಬಿಡು. ಅಲ್ಲ ಮೇಡಮ್, ನೀವೇನು ಯೋಚನೆ ಮಾಡ್ತಾ ಇದೀರಾ? ಯಾರನ್ನ ಕರ್ಕೊ ಬರ್ಲಿ ಅಂತ ಯೋಚನೆ ಮಾಡ್ತಾ. ಅಂದ್ರೆ ಮೇಡಮ್ ಸುಮಾರು ಜನ ಗಂಡಂದ್ರು. ಜೋಕ್ ಮಾಡ್ದ ಅಣ್ಣ, ಇನ್ನೊಂದ್ಸಲಿ ಯೋಚನೆ ಮಾಡೋ ಗಂಡ ಬೇಕೇ ಬೇಕಾ? ಗಂಡ ವೆರಿ ಇಂಪಾರ್ಟೆಂಟ್, ಬೇಕೇ ಬೇಕು. ಗಂಡಂಗೆ ಇಷ್ಟೊಂದು ವ್ಯಾಲ್ಯೂ ಇದೆ ಅಂತ ಗೊತ್ತಿದ್ರೆ ಮೇಟ್ ಮಟ್ನಲ್ಲಿ ಹೊಡೆದು ಓಡಿಸ್ತಾನೆ ಇರ್ಲಿಲ್ಲ, ಮನೇಲಿ ಇಟ್ಕೊಬಿಡ್ತಿದ್ದೆ. ಅಣ್ಣ, 1 ನಿಮಿಷ ಬಂದೆ. ಯಾರು ಸಿಕ್ಕಿಲ್ಲ ಅಂದ್ರೆ ನಾನೇ ಪ್ಯಾಂಟ್ ಶರ್ಟ್ ಹಾಕೊಂಡು ಬಂದ್ಬಿಡ್ತೀನಿ. ಯಾರಿಗೊಟ್ಟು ಯಾರಿಗಿಲ್ಲ. ಪಂಚಿ ಹೊಡ್ತೀನಿ, ಮರ್ಯಾದೆ ಹೋಯ್ತು ತಡಿ. ಮರ್ಯಾದೆ ಹೋದ್ರೆ ಚಿಂತೆ ಇಲ್ಲ, ಆಫರ್ ಮಾತ್ರ ಹೋಗ್ಬಾರ್ದು. ಮರ್ಯಾದೆ ಹೋದ್ರೆ ಪರವಾಗಿಲ್ಲ, ಸಾಲಿ ಬಿಡ. ನಿನ್ನ ಹೆಂಡತಿಗೆ ಹೋದ್ರು ಪರವಾಗಿಲ್ಲ, ನನ್ ಕೈಲಿ ನೋಡಕ್ಕಾಗಲ್ಲ, ಬಿಟ್ಕೊಳ್ಳಲ್ಲ. ಆಟ ಶುರು ಮಾಡೋಣ. ಆಟ ಶುರು ಮಾಡೋಣ. ಈಗ ನಿಮ್ಮ ಮೊದಲನೆಯ ಪ್ರಶ್ನೆ. The game begins in 3, 2, 1. ಈಗ ನಿಮ್ಮ ಮೊದಲನೆಯ ಪ್ರಶ್ನೆ ನಿಮ್ಮ ಕಣ್ಣ ಮುಂದೆ ಬರ್ತಾ ಇದೆ. ಬಾವಿ ಒಳಗಡೆ 10 ಕಪ್ಪೆ ಇರುತ್ತೆ. ಅದರಲ್ಲಿ 1 ಕಪ್ಪೆ ಸೊತ್ತೋದ್ರೆ ಇನ್ನೆಷ್ಟು ಕಪ್ಪೆ ಇರುತ್ತೆ? ನಾನೇ ಓದ್ಬಿಟ್ಟೆ 9. ತಪ್ಪು. ನಾನೇ ಓದ್ಬಿಟ್ಟೆ ಅಂದ್ಬಿಟ್ಟೆ. ಕರೆಕ್ಟ್ ಆಗಿ ಆನ್ಸರ್ ಹೇಳು ಗುಬ್ಬಟ್. ಹೇಳಿ. ಬಾವಿ ಒಳಗೆ ಕಪ್ಪೆ ಇರುತ್ತೆ, 1 ಸತ್ತೋಗುತ್ತೆ. ಹೌದು. ಇನ್ನೆಷ್ಟು ಉಳಿಯುತ್ತೆ? ಹೌದು. 10 ಕಪ್ಪೆ ಉಳಿಯುತ್ತೆ. ಅದಂಗೆ ಬ್ರದರ್? ಕತ್ತಿರೋ ಕಪ್ಪೆನ ಯಾರೋ ಎತ್ತಿರ್ತಾರೆ. ತಪ್ಪು ಉತ್ತರ. ಸರಿ ಉತ್ತರ ಅಂತ ಹೇಳ್ಬಿಟ್ಟ. ಅತ್ತಾಗ ಒಂದು ಸರಿಯಲ್ಲ, ಇತ್ತಂಗ ನಂದು ಸರಿಯಲ್ಲ. ಉತ್ತರ ಏನ್ ಗುರು? 8. ಎಂಟಂಗೆ ಆಲ್ರೆಡಿ 1 ಕಪ್ಪೆ ಸೊತ್ತಾಗಿರುತ್ತಾ? ನಿಮ್ಮ ಅಪ್ಪ ಸತ್ತೋದ್ರೆ ಏನೋ ಮಾಡ್ತೀಯಾ? ಕಾಶಿಗೆ ಬುಲ್ಡ ಹೊಡ್ಸಕ್ ಹೋಗ್ತೀನಿ. ಇನ್ನೊಂದು ಕಪ್ಪೆ ಬುಲ್ಡೆ ಹೊಡ್ಸಕ್ ಕಾಸಿಗೆ ಹೋಗಿರುತ್ತೆ.
ಅಣ್ಣ ಆ ಕಪ್ಪೆ ಕೂದ್ಲಲ್ಲಿರುತ್ತೆ. ಕಪ್ಪೆ ಕೂದು ಎಲ್ಲಾದ್ರೂ ಇರ್ಲಿ ಕಣೋ. ಮುಚ್ಕೊಂಡ್ ಆನ್ಸರ್ ಹೇಳ್ಬೇಕು ತಾನೇ. ಹೋಯ್ತು ಸೀರೆ ಹೇಳೋದು. ಬ್ರದರ್ ನೋಯ್ತಾ ಹಾ. ಆಗ್ಲಿ ಅಂತಾನೆ ಕೇಳಿತ್ತು. ಈಗ 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 ನಿಮ್ಮ ಎರಡನೇ ಪ್ರಶ್ನೆ. ನಾನು ಬಾತ್ರೂಮ್ ಬರ್ತೀನಿ. ಏಯ್, ನೀನು ಬಾತ್ರೂಮ್ಗಾದ್ರೂ ಹೋಗು, ಸಮಾಧಿಗಾದ್ರೂ ಹೋಗು, ಸಮಾಧಾನದಿಂದ ಉತ್ತರ ಕೊಟ್ಬಿಟ್ಟು ಹೋಗು. ಓಕೆ ಓಕೆ. ಈಗ ನಿಮ್ಮ ಎರಡನೇ ಪ್ರಶ್ನೆಗೆ ಉತ್ತರ ಹೇಳಿದ್ರೆ 10,000 ರೂಪಾಯಿ ಸೀರೆ ನಿಮ್ಮದಾಗುತ್ತೆ. ಓಕೆ, ರೆಡಿ ರೆಡಿ. ಓಕೆ. ಹಾಲಲ್ಲಿ ನೀರ್ ಹಾಕಿದ್ರೆ ಗೊತ್ತಾಗತ್ತಾ? ಓಕೆ ಓಕೆ. ಇವಾಗ ಆನ್ಸರ್ ಹೇಳಿ, ಆನ್ಸರ್ ಹೇಳಿ. ಈಗ ಹಾಲಲ್ಲಿ ನೀರ್ ಹಾಕಿದ್ರೆ ಗೊತ್ತಾಗುತ್ತಾ? ಸರ್ ಥರ್ಮಾಮೀಟರ್ ಇಟ್ರೆ ಹಾಲು ಎಷ್ಟಿದೆ ನೀರ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಮಗ ತಪ್ಪು ಉತ್ತರ. ಹೆಂಗ್ಲ ತಪ್ಪುತ್ರ? ಅಪ್ಪ, ಹಾಲಲ್ಲಿ ಥರ್ಮಾಮೀಟರ್ ಇಟ್ರು ನೀರ್ ಎಷ್ಟಿದೆ ಅಂತ ಗೊತ್ತಾಗಲ್ಲ. ಯಾಕೆ ಗೊತ್ತಾಗಲ್ಲ ಅಂದ್ರೆ ನಾ ಇನ್ನು ಹಾಲಿಗೆ ನೀರೇ ಹಾಕಿಲ್ಲ. ಅಯ್ಯೋ ನನ್ನ ಮಗನೇ, ಅವನು ಹಾಲಿಗೆ ನೀರ್ ಹಾಕೋದಕ್ ಮುಂಚೆ ನೀನು ನಂದೆಲ್ಲಿಡ್ಲಿ ಅಂತ ಥರ್ಮಾಮೀಟರ್ ಯಾಕೋ ಇಟ್ಟಿದ್ದೆ. ನಿಮ್ ಗಂಡಂದ್ರು ಸರಿಯಾಗಿ ಉತ್ತರ ಕೊಡ್ತಲ್ಲ, ನಾ ಹೋಗ್ಬಿಡ್ತೀನಿ ನಾನು. ಓಕೆ, ಲಾಸ್ಟ್ ಪ್ರಶ್ನೆ ಕರೆಕ್ಟ್ ಆಗಿ ಉತ್ತರ ಅಣ್ಣ ಒಂದ್ ನಿಮಿಷ. ನಾನು ಹೇಳ್ತೀನಿ. ನೀನೇ ಹೇಳವೆ. ಗಂಡ ಇಲ್ಲ ಅಂತ ತಾನೇ? ಮತ್ತೆ ಅಣ್ಣ ಇವರಲ್ಲಿ ಮೂಲೆಯಲ್ಲಿ ಸ್ಕ್ರಿಪ್ಟ್ ಬರೀತಾ ಇದ್ರು ಕರ್ಕೊಂಡ್ ಬಂದ್ಬಿಟ್ಟೆ. ಸೀರೆಗೋಸ್ಕರ ಏನ್ ಮಾಡ್ತಿದೀವ ನೀನು? ನೋಡು, ಗಂಡ ಅಂದ್ರೆ ಪಕ್ಕದ ಮನೆಯವನು, ಎದುರುಗಡೆ ಮನೆಯವನು, ಅಂತವ್ ನಿಂತವನು ಅಲ್ಲ, ತಾಳಿ ಕಟ್ಟಿರೋನ್ ಆಗ್ಬೇಕು. ನನಗೂ ಅವ್ರಿಗೂ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಬಿಡಿ. ನಿನ್ನ ಅಂಡರ್ಸ್ಟ್ಯಾಂಡಿಂಗ್ ನನ್ ತೋರ್ಸಿಗಾಕ. ತಾಳಿ ಕಟ್ಟಿರೋ ಗಂಡನೇ ಆಗ್ಬೇಕು. ಇರೋ ನಿಮಿಷ ಅಣ್ಣ, ಕ್ಲೀನ್ ಆಗಿ ಯೋಚನೆ ಮಾಡಿ ತಾಳಿ ಕಟ್ಟಿರೋನೇ ಆಗ್ಬೇಕಾ? ಇವನಾಗಲ್ಲ. ಆಗಲ್ಲ. ಲವ್ ನೀನ್ ಆಗಲ್ವಂತೆ. ನಡಿ ಹೋಗೋಣ. ಅಲ್ಲ, ಗಂಡ ಅಲ್ಲ ಅಂದ ಇದೇನು ಎದ್ರ ಮೇಲೆ ಕೈ ಹಾಕಿ ಹೋಯ್ತಾ ಇದೀಯ? ನಾನು ಸೈನ್ಸ್ ಸ್ಟೂಡೆಂಟ್ ಇರ್ಬೋದು, ತುಂಬಾ ಸೋಷಿಯಲ್. ಎಲ್ರ ಜೊತೆನೂ ಫ್ರೀ ಆಗಿದ್ಬಿಡ್ತೀನಿ. ನಿಮ್ ಜೊತೆ ಫ್ರೀ ಆಗಿರ್ಬೇಕಾ? ನನ್ನ ಹೆಂಡತಿ ಮೆಟ್ ತಗತ್ತಾಳೆ. ಬೇಡ ಬಾರೋ. ರೆಡಿ? ನಿಮ್ಮ ಮೂರನೇ ಪ್ರಶ್ನೆ. ರಚಿತಾ ಮೇಡಮ್ ಯಾಕೆ ರೈಟ್ ಸೈಡ್ ಕೂತ್ಕೊಳ್ತಾರೆ? ಏನ ಉತ್ತರ. ರಚಿತಾ ಮೇಡಮ್ ಯಾಕೆ ರೈಟ್ ಸೈಡ್ ಕೂತ್ಕೊತಾರೆ? ಲೆಫ್ಟ್ ಅಲ್ಲಿ ಗುರು ಸರ್ ಕೂತವ್ರಲ್ಲ ಅದಕ್ಕೆ. ತಪ್ಪು ಉತ್ತರ. ಯಾಕೋ ತಪ್ಪುತ್ರ? ಅವರು ವಾಸ್ತು ಸರಿ ಇದೆ ಕೂತಿದ್ದಾರೆ. ತಪ್ಪು ಉತ್ತರ. ನಂದು ತಪ್ಪು ಅವಂದು ತಪ್ಪು ಮತ್ತೆ ಕೂತ್ಕೊಳ್ತಾರಲ್ಲ. ನನ್ಗೇನ್ ಗೊತ್ತು ಗುರು, ಅವ್ರ ಇಷ್ಟ, ಅವ್ರು ಎಲ್ಲಿ ಬೇಕಾದ್ರೆ ಕೂತ್ಕೊತಾರೆ. ನಾನೇ ಕೇಳಲಿ. ನೋಡ್ರಮ್ಮ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಓಕೆ. ಅಣ್ಣ ಒಂದ್ ನಿಮಿಷ ಬರ್ರ ಬೇಗ. ಯಾಕಡೆ ಬರೋ ಸೆಂಟರ್ ಸ್ಟೇಜಿಗೆ. ಅಲ್ಲ ಕಣಮ್ಮ, ಯಾರಮ್ಮ ಇವ್ರು? ಗಂಡಂದ್ರು. ಗಂಡಂದ್ರು? ಅಲ್ಲ, ಇಬ್ಬಿಬ್ರು ಯಾಕೆ ಕರ್ಕ ಬಂದಿದ್ಯಾ? ಅಣ್ಣ ಈಗ ನೀವು ಪ್ರಶ್ನೆ ಕೇಳ್ತೀರಾ, ಒಂದು ತಪ್ಪು ಹೇಳಿದ್ರೆ ಇನ್ನೊಂದು. ಒಟ್ನಲ್ಲಿ ಸೀರೆ ನನಗೆ ಬೇಕು, ಮಹಾಲಕ್ಷ್ಮಿ ತಾಯಿ ನಮ್ಮವ್ವ. ಇವಳು ಸೀರೆಗೋಸ್ಕರ ಏನೇನ್ ಮಾಡ್ತಾಳಲ್ಲೋ. ಓಕೆ ಕಣಮ್ಮ, ಈಗ ನಿನ್ನ ಮೊದಲನೆಯ ಪ್ರಶ್ನೆ. ವರಲಕ್ಷ್ಮಿಗೆ ಎಷ್ಟು ಕಾಲು? 3 ಕಾಲು. ಅವಳ ಸ್ಪೆಷಲ್ 2 ಕಾಲು. ತಪ್ಪು ಉತ್ತರ. ನಾನ್ ನೋಡಿದ್ದೀನಿ, ಅವಳು ಮೆಮ್ಮೆ ಅಂತ 2 ಕಾಲಲ್ಲಿ ಓಡಾಡೋದು. 2 ಕಾಲು. ತಪ್ಪು ಉತ್ತರ. ಅಲ್ಲ ಇರೋ ಒಂದ್ ನಿಮಿಷ, ಎಲ್ಲ ಒಳ್ಳೆ ವರಲಕ್ಷ್ಮಿ. ತಪ್ಪು ಉತ್ತರ. ಯಾಕೆ ಅಂತಂದ್ರೆ ನಾನ್ ಕೇಳಿತ್ತು ವರಲಕ್ಷ್ಮಿ ಅವಳಿಗಲ್ಲ, ವರ ಮತ್ತು ಲಕ್ಷ್ಮಿ ಇಬ್ಬರಿಗೂ ಸೇರಿದ್ರೆ ಎಷ್ಟು ಕಾಲು ಅಂತ. ಟೋಟಲ್ 4 ಕಾಲ ಆನ್ಸರ್. ಕಡ್ಕೊಂಡ್ ಬಂದ್ಬಿಟ್ಟಿದೀನಿ, ಉತ್ತರ ಹೇಳ್ಬೇಕು ತಾನೇ. ನಿಮ್ ಕಾಲ್ ಕಡ್ಕತೀನಿ. ಇನ್ನೊಂದ್ ಪ್ರಶ್ನೆ ಕೇಳ್ಬಿಡಿ ಅಣ್ಣ, ತುಂಬಾ ಕಷ್ಟಪಟ್ಟು ಕಡ್ಕೊಂಡ್ ಬಂದಿದೀನಿ. ಹೌದಾ? ಲಾಸ್ಟ್ ಪ್ರಶ್ನೆ. ಓಕೆ, ನೀವಿಬ್ರು ಯಾಕೆ ಮಜಾ ಭಾರತ ಮಾಡ್ತಾ ಇದ್ದೀರಾ, ಬೇರೆ ಯಾಕೆ ಮಾಡ್ತಾ ಇಲ್ಲ? ಮಜಾ ಭಾರತ ಅಂದ್ರೆ ನನ್ನ ಪ್ರಾಣ, ಅದಕ್ಕೆ. ತಪ್ಪು ಉತ್ತರ. ಮಜಾ ಭಾರತ. ಹೇಳು. ಅನ್ನ ಕೊಟ್ಟಿದ್ದೆ, ಅದಕ್ಕೋಸ್ಕರ ಮಜಾ ಭಾರತನೇ ಮಾಡ್ತಿದ್ದೀವಿ. ತಪ್ಪು ಉತ್ತರ. ಇನ್ನೊಂದು ಹೇಳ. ನಂಗೆ ಗೊತ್ತಾಯ್ತು, ನಾನು ಹೇಳ್ತೀನಿ. ಹೇಳ. ಗುರೂಜಿ ನಮ್ಮೂರವರು,
ಅದಕ್ಕೆ ಅವ್ರ ಜೊತೆ ನಾನು ಇರ್ಬೇಕು ಅಂತ ನಾನು ಇಲ್ಲೇ ಇದ್ದೀನಿ. ರಚಿತಾ ಮೇಡಮ್ ನಮ್ಮೂರವರು, ಅದಕ್ಕೆ ನಾನು ಅವ್ರ ಜೊತೆ ಇರ್ಬೇಕಂತ ಇಲ್ಲೇ ಇದ್ದೀನಿ. ತಪ್ಪು ಉತ್ತರ. ಆನ್ಸರ್ ಏನ್ ಗೊತ್ತಾ? ಮಜಾ ಭಾರತ ಬಿಟ್ರೆ ಇವ್ರಿಬ್ರಿಗೂ ಬೇರೆ ಆಪ್ಷನ್ಸ್ ಇಲ್ಲ, ಅದಕ್ಕೆ ಅದನ್ನೇ ಮಾಡ್ತಾ ಇದ್ದಾರೆ. ಬೇಕಾದ್ರೆ ಕೇಳು. ಮಜಾ ಭಾರತ ಬಿಟ್ರೆ ಆಪ್ಷನ್ ಇದೆಯಾ? ಹೇಳ್ಬೇಕು ತಾವನೇ. ಕೊಡು, ಸುಮ್ಮನೆ ಕರ್ಕೊಂಡ್ ಬಂದೆ ನಿಮ್ಮನ್ನ. ಹೋಗ್ರು ಅಲ್ಲಿ ನೋಡಿ, ಆ ಕಡೆ ತಿರುಗಿ ಸೀದಾ ಹೊಂಟೋಗ್ತಾ ಇರಿ. ಇನ್ನೊಂದ್ ಚಾನ್ಸ್ ಕೊಡಿ ಅಣ್ಣ. ಯು ಡೋಂಟ್ ವರಿ, ಈ ಸೀರೆ ನಾನು ತಗೊಂತೀನಿ ಆಯ್ತಾ? ಹೌದಾ? ಬಂದೆ 2 ನಿಮಿಷ. ಅಯ್ಯಪ್ಪ, ಇವಳು ಸೀರೆಗೋಸ್ಕರ ಇನ್ನೊಂದ್ ಏನ್ ಮಾಡ್ತಾಳೋ ಏನೋ. ಸೀರೆ 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 ಯಾರಿಗೊಟ್ಟು ಯಾರಿಗಿಲ್ಲ ಬಬ್ಬರ್ ಅಪ್ಪ. ಒಂದು ಪೇಜ್ ಬಿಡ್ದಂಗೆ ಎಲ್ಲ ಪುಸ್ತಕ ಓದ್ ಮುಗಿಸ್ಬೇಕು. ಇದು ಸೈನ್ಸ್ ಓದು, ಇದನ್ನೇ ಸಾಕು ಓದು. ನೀನು ಮ್ಯಾಥ್ಸ್ ಓದು, ಮ್ಯಾಥ್ಸ್ ಬೇಡ ಬೇಡ. ನೀನು ಇಂಗ್ಲಿಷ್ ಓದು, ಸಖತ್ತಾಗಿ ಓದ್ತೀಯ. ನೀನ್ ಕನ್ನಡ ಓದು, ಕನ್ನಡ. ನೀನು ಇರುವ ನಿಮಿಷ ಹಳೆ ಕಡೆ ಪುಟ್ಕೋಸಿ 10,000 ರೂಪಾಯಿ ಸೀರೆಗೆ ಇಷ್ಟೊಂದು ಬುಕ್ ಓದ್ತಾಳಲ್ಲಪ್ಪ. ಇದೇನು ಕರ್ಬೇ ಸೊಪ್ಪು ಇದಕ್ಕೆ ತಿಂದ್ರೆ ಬುದ್ಧಿ ಚುರುಕಾಗುತ್ತಂತೆ ನಮ್ಮ ಅವ್ವ ಲೇ, 1 ಎಲೆ 2 ಎಲೆ ತಿಂದ್ರೆ ಬುದ್ಧಿ ಚುರುಕಾಗ್ತದೆ, ಇಷ್ಟಿಷ್ಟು ತಿಂದ್ರೆ ಸತ್ಯ ಹೋಯ್ತೀನಿ ಕಣೆ. ಪರವಾಗಿಲ್ಲ, ನಂಗೆ ಸೀರೆ ಬೇಕಷ್ಟೇ. ತಗೋ ತಗೋ ತಗೋ. ನಿನಗೆ ನೀನು ಬುದ್ಧಿ ಚುರುಕಾಗ್ಬೇಕು ಅಂದ್ರೆ ನೀನ್ ತಿನ್ಬೇಕಾಗಿರೋದು ಕರ್ಬೇನ್ ಸೊಪ್ಪಲ್ಲ. ಬುಕ್ ತಿಂದ ಸತ್ಯ ಹೋಗ್ತಾರೆ ಕಣ. ನೀನ್ ಸತ್ರು ಪರವಾಗಿಲ್ಲ, ಸೀರೆ ಮಾತ್ರ ಮಿಸ್ ಆಗ್ಬಾರ್ದು. ತಿನ್ನ ತಿನ್ನು. ಎಲ್ಲ ಓದಿ ಮುಗಿಸಿರ್ಬೇಕು ಅಷ್ಟೇ. ಮಾದೇಶ್ವರ, ಈ A+B ಹೋಲ್ ಸ್ಕೋರ್ ಅಂದ್ರೆ ಏನೋ ಕ್ವಾಡೆ ಅಂತ. ಇವನು ಈ ಕಡೆ ಇವಳು ಕಾಟ, ಆ ಕಡೆ ಅವಳು ಕಾಟ. ಸೀರೆ 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 ಯಾರಿಗೊಟ್ಟು ಯಾರಿಗಿಲ್ಲ ಬಬ್ಬರ್ ಅಪ್ಪ. ನೀವು ಬನ್ನಿ, ನಿಮ್ಮ ಗಂಡ ಹತ್ರ ಕರ್ಕಪ್ಪ. ಇಲ್ಲೇ ಅವ್ರೆ ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕ? ನೀನ್ ಬರೋದ್ರಿಂದ ನಮ್ ಹೆಣ್ತಿರಲ್ಲ, ಇರೋಬ್ರು ಬುಕ್ ಎಲ್ಲ ಹತ್ಕೊಂಡ್ ಬಂದು ನಮ್ಗೆ ಓದು ಅಂತ ಸಾಯಿಸ್ತಾವ್ರೆ ಕಣ. ಬ್ರದರ್, ಲಕ್ಷ್ಮಿನೂ ಮಧ್ಯರಾತ್ರಿಲೇ ಬರೋದು ಬ್ರದರ್. ಲಕ್ಷ್ಮಿ ಬರೋದ್ ಬತ್ತವಳೆ, ಮಧ್ಯರಾತ್ರಿ ನಮ್ಮನೆ ಹತ್ರನೇ ಬರ್ಬೇಕನೋ. ಹೌದು ಗುರು. ನೋಡು, ಕೊಟ್ಟು ಕೊಟ್ಟು ಕೊಡ್ಬೇಡ, ಬಾಯಿ ಮುಚ್ಕೊಂಡು ಆನ್ಸರ್ ಮಾಡಷ್ಟೇ. ಗಾಟ್ ಇಟ್? ಹೋಗಿಗೆ ತಾನೆ ಎಲ್ಲ. ಓಕೆ ನೋಡ್ರಮ್ಮ, ಲಾಸ್ಟ್ ಸೀನಮ್ಮ ಇದು. ನಿಮ್ಗೆ ಇಷ್ಟ ಇದ್ರೆ ಕೇಳಿ, ಇಲ್ಲಾಂದ್ರೆ ನಾನು ಪಕ್ಕದ ಬೀದಿಗೆ ಹೋಗ್ಬಿಡ್ತೀನಿ ಅಷ್ಟೇ. ಓಕೆ, ನಿಮ್ಮ ಲಾಸ್ಟ್ ಪ್ರಶ್ನೆ ಕೇಳಿದ್ರೆ 15 ಸೀರೆಗಳು. ಕೊನೆಗೂ ನೀವು ಮೆಂಟಿ ಸತ್ತೋಗ್ಬಿಡ್ಲಪ್ಪ. 20 ಸೀರೆ ನೀವು ಗೆದ್ಬಿಟ್ಟಿದ್ದೀರಾ. ಫಸ್ಟ್ ಉತ್ತರ ಹೇಳ, ಆಮೇಲೆ ಕೊಡ್ತೇನೆ ನಿನಗೆ. ಗುಡಿಮೆ. ಓಕೆ, ಲಾಸ್ಟ್ ಪ್ರಶ್ನೆ ಹೇಳ್ಬಿಡ್ಬೇಕು. ಓಕೆ, ಭೂಮಿ ಮೇಲೆ ಕಲ್ಲಿರುತ್ತೆ, ಆಕಾಶದಲ್ಲಿ ಯಾಕಿರಲ್ಲ? ಹಲೋ ಅಬ್ಬೆ, ಈ ಆಕ್ಟಿಂಗ್ ನಾನು 1986 ಅಲ್ಲಿ ಆಡ್ಬಿಟ್ಟಿದ್ದೀನಿ. ಮುಚ್ಕೊಂಡು ಆನ್ಸರ್ ಹೇಳು. ಎಷ್ಟು ಆಟಾಡ್ತೀನಿ ನೀನು? ಕೇಳು ಮತ್ತೆ. ವರ್ಕೌಟ್ ಆಗಿಲ್ವಾ? ಇವನು ಕೇಳೋ ಕ್ವಶನ್ಸ್ಗೆ ಐನ್ಸ್ಟೀನ್ ಬಂದ್ರು ಉತ್ತರ ಹೇಳಕ್ ಆಗಲ್ಲ ಕಡೆ. ಸ್ಟೀಲ್ ಬಿಂದಿಗೆಲ್ ನೀರ್ ಕುಡಿಯವನು, ನಾನ್ ಹೆಂಗೆ ಹೇಳಕ್ ಆಗುತ್ತೆ? ಕಲ್ಲು ಭಾರ ಇರುತ್ತೆ, ಅದಕ್ಕೆ ಕೆಳಗಿರುತ್ತೆ ಗುರು. ನೆಟ್ ತಗೊಂಡ್ಬಿಡ್ತೀನಿ. ಇದಕ್ಕೆ ತಪ್ಪು ಉತ್ತರ. ಹಾಗಾದ್ರೆ ಭೂಮಿಗೆ ಗುರುತ್ವಾಕರ್ಷಣ ಬಲ ಇದೆ, ಅದಕ್ಕೆ. ಇದು ನಿನಗೆ ಬೂಟೆಲ್ಲ ಹೊಡಿಬೇಕು. ನಿನಗೆ ಮಡ್ಕೋ. ತಪ್ಪು ಉತ್ತರ. ಸರಿ ಉತ್ತರ ಏನ? ಸರಿ ಉತ್ತರ, ಭೂಮಿ ಮೇಲೆ ಕಲ್ಲಿರುತ್ತೆ, ಆಕಾಶದಲ್ಲಿ ಕಲ್ಲು ಯಾಕೆ ಇರಲ್ಲ ಅಂತಂದ್ರೆ ಆಕಾಶದಲ್ಲಿ ಭೂಮಿ ಇರಲ್ಲ, ಅದಕ್ಕೆ. ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಜಯ ಶಕ್ತಿ ಜಯ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಜಯ ಶಕ್ತಿ. ಕಚ್ಚಡ ನಾಯಿ ನನ್ನ ಮಗನೇ, ಎಲ್ಲಿಂದ ತಗೊಳಕೊಂಡ ನಮ್ಗೆ? ನಾನು ಯಾರು ಅಂತ ನಿನ್ಗೆ ಗೊತ್ತಾಗ್ಲಿಲ್ವಾ ಮಾದೇಶ್ವರ? ಮಾದೇಶ್ವರ, ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ರಾಮ್,
ಲೋಪರ್ ನನ್ನ ಮಕ್ಕಳ ಮೊನ್ನೆ ಸಿನಿಮಾ ಥಿಯೇಟರ್ ಅಲ್ಲಿ ಹೀರೋ ಎಂಟ್ರಿ ಆಗ್ಬೇಕಾದ್ರೆ ವಿಸಿಲ್ ಹೊಡ್ಕೊಂಡು ಡ್ಯಾನ್ಸ್ ಆಡ್ತಿದೆ ಅಂತ ಮ್ಯಾನೇಜರ್ ಗೆಳಿ ಕತ್ತಿನ ಪಟ್ಟಿ ಹಿಡಿದು ಆಚೆ ತಳ್ಸಿದ್ರಲ್ಲ ನಿಮ್ಮನ್ ಮರ್ತ್ ಬಿಡಕ್ಕಾಗುತ್ತ ಮಾದೇಶ್ವರ ಸಾಂಬ್ರಾಣಿ ಆಫ್ಟರ್ ಆಲ್ ಒಂದ್ ಕತ್ತಿಡ್ದು ಆಚೆ ತಳ್ಸಿದಕ್ಕೆ ದಿನ ರಾತ್ರಿ ಆದ್ರೆ ಈ ತರ ಓಡಿಸ್ತಿದ್ಯೋ ನಾಯಿ. 500 ವರ್ಷ ಇಂಡಿಯಾ ಆಳದ ಬ್ರಿಟಿಷ್ ಅವ್ರಿಗೇನೋ ಗೊತ್ತು ಆ ಕಷ್ಟ, ಆಳಿಸ್ಕೊಂಡು ಇಂಡಿಯಾದವ್ರು ಗೊತ್ತು ಆ ಕಷ್ಟ ಏನು ಅಂತ. ನಿಮ್ಗೆ ಈ ಟಾರ್ಚರ್ ಎಲ್ಲ ಕಂಡ್ರು. ಇವಾಗ ನೋಡು, ಒಂದು ಪ್ರಶ್ನೆಗೆ 50 ಸೀರೆ. ಬರ್ರಪ್ಪ ಬಾಯ್ಸ್, ಕಮ್ ಫಾಸ್ಟ್, ಬೇಗ ಬರು. ಏನಮ್ಮ ಇದು? ನೀವೊಂದ್ ಪ್ರಶ್ನೆ ಕೇಳ್ತೀರಾ, ಒಂದ್ ತಪ್ಪಾದ್ರೆ ಇನ್ನೊಂದು, ಇನ್ನೊಂದ್ ತಪ್ಪಾದ್ರೆ ಮತ್ತೊಂದು, ಅದ್ ತಪ್ಪಾದ್ರೆ ಅದು, ಅದ್ ತಪ್ಪಾದ್ರೆ ಇದು, ಅದು ಇದು ಅದು ಎಲ್ಲ ಇರ್ಲಿ. ಮೊದ್ಲು ಇವ್ರು ಯಾರು? ನನ್ ಗಂಡಂದ್ರು. ಮೇಡಮ್ ಕಿಟ್ಟು ಹೇಗಿತ್ತು? ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ಸಖತ್ ಮಜಾ. ನೀವುಗಳು ಎಷ್ಟು ಮಜಾ ಮಾಡಿದ್ರು ಅದ್ರ ಡಬಲ್ ನಾವಿಲ್ಲಿ ಕುತ್ಕೊಂಡು ಮಜಾ ಮಾಡಿದ್ವಿ. ಎಸ್ಪೆಷಲಿ ಅವಾಗ ರಾಘು ಬಂದು ಒಬ್ಬರೊಬ್ರನ್ನ ಕರ್ಕೊಂಡು ಬಂದಾಗ್ಲೇ ಅದು ಹಿಂಗೂ ಇರ್ತಾರ ಹೆಣ್ಮಕ್ಳು ಒಂದ್ ಸೀರೆಗೋಸ್ಕರ, ಆಫ್ಟರ್ ಆಲ್ ಒಂದ್ ಸೀರೆಗೋಸ್ಕರ ಅಂತ. ಆಕ್ಚುಲಿ ಗುರು ಸರ್ ಎಲ್ಲ ಕ್ವಶನ್ಸ್ಗೂ ಫಸ್ಟ್ 2 ಕ್ವಶನ್ಸ್ಗೆ ಆನ್ಸರ್ ಮಾಡ್ತಿದ್ರು. 10 ಕಪ್ಪೆ, 1 ಕಪ್ಪೆ ಬೋರ್ಡ್ ಓಡಿಸ್ಕೊಳಕ್ ಹೋಗಿತ್ತಂತೆ, ಅದನ್ನ ಇವಳು ನಂಬಿಟ್ಟು ಅವನು ಕುಡಿಯೋದಂತೆ. ಏನ್ ಸಿಲ್ಲಿ, ಬಟ್ ಮಜಾ ಆಯ್ತು. ಓವರ್ ಇಟ್ ವಾಸ್ ವೆರಿ ನೈಸ್. ಅಂಡ್ ರಾಘು sexy bro. Thank you. ಗುರು ಸರ್, ತಮ್ಮ ಸ್ಕಿಟ್ ಹೇಗಿತ್ತು ಸರ್? ನಮ್ಮ ಸ್ಕಿಟ್ ಗುರು ಸರ್, ನಮ್ಮ ಸ್ಕಿಟ್ ಹೇಗಿತ್ತು ಅಂತಂದ್ರೆ ಚೆನ್ನಾಗಿದೆ. ಇದನ್ನ ಕೇಳೋ ಸ್ಟೈಲ್ ತುಂಬಾ ಚೆನ್ನಾಗಿತ್ತು. ಆ ಗಂಡನಿಗೆ ಬೇರೆ ತರ ಮಾತಾಡುತ್ತೆ, ನಮ್ಮ ಹತ್ರ ಮಾತಾಡೋ ಟೋನ್ ಚೇಂಜ್ ಆಗತ್ತಾ ಅಲ್ವಾ? ಇವತ್ತು ನಾವು ಮಾತಾಡ್ತಿದ್ದು ರಾಘು ಬಗ್ಗೆ. ರಾಘು ಸೀರೆನಾ, ಅದು ಸೀರೆನು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ತುಂಬಾ ಎಂಜಾಯ್ ಮಾಡಿದ್ವಿ. ವೆರಿ ನೈಸ್ ಗೈಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಸ್ವಾಭಿಮಾನಿ ರಂಗನ್ಗೆ ದುಡ್ಡು ಅಂದ್ರೆ ಅಲರ್ಜಿ, ಎಡಗೈಲು ಮುಟ್ಟಲ್ಲ. ಆದ್ರೂ ಈ ದುಡ್ಡು ಹೆಂಗೆಲ್ಲ ಆಟಾಡ್ಸುತ್ತೆ ಗೊತ್ತಾ? ಬದುಕಿರೋರ್ನ ಸಾಯಿಸುತ್ತೆ, ಸತ್ತಿರೋರ್ನ ಬದುಕಿಸುತ್ತೆ, ಅವ್ರವ್ರ ತಿಥಿ ವಡೆನ ಅವ್ರವರೇ ತಿನ್ನೋಂಗ ಮಾಡುತ್ತೆ. ಡೌಟಾ? ಈ ಸ್ಕಿಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ತಿಥಿ ವಡೆ ತಿಂತಾರೆ ಅಂತ. ತಾಳಿಯಿಲ್ಲದ ಕೊರಳು ನನ್ನದು, ಆಸರೆ ಇಲ್ಲದ ತಪ್ಪಲಿ, ಭೂಮಿಗೆ ನಾನೇ ಹೊರೆ, ನನಗೆ ಬಸಿರ ಹೊರೆ, ಸಾಯಿಸಿ ಬದುಕಿಸಿರುವ ವಿಧಿಯೇ ಸರಿಯೇ. ಮೇಡಮ್, ಕತ್ಲಲ್ಲಿ ದೀಪ ಹಚ್ಚಿ ಇನ್ನೇನ್ ಆ ದೀಪದ ಬೆಳಕು ಬೀದಿ ತುಂಬಬೇಕು ಅನ್ನೋಷ್ಟರಲ್ಲಿ ನನ್ನ ಹಣೆ ಬರೋನ ಏನೋ ಆ ದೀಪನೇ ಆರೋಯ್ತು ಮೇಡಮ್. ನನ್ ಗಂಡ ವೆಂಕಟರಮಣ ಅಂತ ನೋಡಕೊಳ್ಳೆ ಬಂಗಾಳದ ಹುಲಿ ಇದ್ದಂಗಿದ್ದ. ಅವನ ಮದುವೆ ಆಗಿ ಇನ್ನೇನು ರಾಣಿಯಾಗಿ ಮೆರಿಬೇಕು ಅನ್ನೋ ಅಷ್ಟರಲ್ಲಿ ಹಾಳಾದಿ ದೊಡ್ಡ ಮಳೆ ಬಂದು ಯಾವ ಪೈಪಿಂದ ಕೊಚ್ಕೊಂಡೋಗಿ ಯಾವ ಮೋರಿ ಸೇರ್ಕೊಂಡ್ಬಿಟ್ನೋ ಗೊತ್ತಿಲ್ಲ ಮೇಡಮ್. ವೆಂಕಟರಮಣ, ನಿನ್ ಹೆಂಡತಿ ನಿನ್ ಜೊತೆನೆ ಇದ್ದಾಳೇನೋ? ಈ ಅಮ್ಮ ಅವ್ರಮ್ಮ ಅಂದ್ರೆ ನನ್ನ ಅತ್ತೆ. ಆ ಮೂಲೆಯಲ್ಲಿ ಅದೇನ್ ಆಸ್ತಿ ಇಟ್ಟಿದ್ದಾಳೋ ಗೊತ್ತಿಲ್ಲ ಮೇಡಮ್. ಯಾವಾಗ ನೋಡಿದ್ರು ಇಲ್ಲೇ ಸಾಯ್ತಿರ್ತಾಳೆ. ನಾನು ಈ ಮನೆಗ್ ಕಾಲಿಟ್ಟಾಗಿಂದನು ಇದೊಂದೇ ಡೈಲಾಗ್ ಇವಳು ಹೇಳ್ತಿರೋದು. ವೆಂಕಟರಮಣ, ನಿನ್ ಹೆಂಡತಿ ನಿನ್ ಜೊತೆನೆ ಇದ್ದಾಳೇನೋ? ಇವಳು ಇದೊಂದೇ ಡೈಲಾಗ್ ಹೇಳ್ತಾಳೆ ಅನ್ನೋದಕ್ ನನಗ್ ಬೇಜಾರಿಲ್ಲ. ನಿನ್ ಹೆಂಡತಿ ನಿನ್ ಜೊತೆಲೇ ಇದ್ದಾಳ ಅಂತ ಒತ್ತಿ ಒತ್ತಿ ಹೇಳ್ತಾಳಲ್ಲ, ಇವಳು ಕತ್ತಿಸ್ಗೆ ಸಾಯಿಸ್ಬೇಕು ಅನ್ನೋಷ್ಟು ಕೋಪ ಬರುತ್ತೆ ನನಗೆ. ವೆಂಕಟರಮಣ, ನಿನ್ ಹೆಂಡತಿ ನಿನ್ ಜೊತೆನೆ ಇದ್ದಾಳೇನೋ? ಅಯ್ಯೋ, ಇವ್ರವ್ವ ಇವಳನ್ನ ಎತ್ತಿದಾಳೋ ಇಲ್ಲ ಕೆತ್ತಿದಾಳೋ ಅಂತ ಗೊತ್ತಿಲ್ಲ ನನಗೆ. ಮೇಡಮ್, ನಾನು ಎಷ್ಟು ದಿನ ಅಂತ ತಲೆ ಮೇಲೆ ಸೆರಗು ಹಾಕೊಂಡು ಕುತ್ಕೊಳ್ಳಿ ಮೇಡಮ್? ಮೊದಲನೇ ದಿನ ಜೋರಾಗತ್ತೆ, 2ನೇ ದಿನ ಬಿಕ್ಕಿ ಬಿಕ್ಕಿ ಅತ್ತೆ, 3ನೇ ದಿನ ಹಂಗೆ ಸುಸ್ತಾಗೋಗತ್ತೆ, 4ನೇ ದಿನಕ್ಕೆ ನಂಗೆ ಬೇಜಾರಾಗಿ ಸುಮ್ಮನಾಗ್ಬಿಟ್ಟೆ. ಹಿಂಗೆ ದಿನ ಕಳೆದು ಇವತ್ತಿಗೆ 11ನೇ ದಿನ. ನನ್ನ ಗಂಡನ ಆತ್ಮ ತಣ್ಣಗಿರ್ಲಿ ಅಂತ ಇವತ್ತು ಅವ್ನು ತಿಥಿ ಮಾಡ್ತಾ ಇದ್ದೀನಿ. ವೆಂಕಟರಮಣ, ನಿನ್ ಹೆಂಡತಿ ನಿನ್ ಜೊತೆನೆ ಇದ್ದಾಳೇನೋ? ಅದೇ ಈಗ ಏಯ್ 3 ಹೊತ್ತು ಮೂಲೆಯಲ್ಲಿ ಕುತ್ಕೊಂಡು ಆಡ್ತಿರ್ತೀಯಲ್ಲ, ನಿನಗೇನ್ ಬರ್ಬಾರ್ದು ಬಂದಿರೋದೆ ಕಾಗೆ ಮುದುಕಿ? ಅಯ್ಯ, ಸೊಳ್ಳೆ ವೆಂಕಟರಮಣ, ಸೊಳ್ಳೆ.
ಯಾರಾದ್ರೂ ಹಾಳಾಗೋಗ್ಲಿ ನಾವ್ ನೆಟ್ಟಿದ್ರೆ ಸಾಕು, ಬೇನಾಮಿ ಆಸ್ತಿ ಮಾಡಿ ತಂಬಾಕೊಚ್ಕೋಬೇಕು, ನಾವ್ ತುಂಬಾ ಸಾಚ ಅಂತ ಗಂಟೆ ಹೊಡಿಬೇಕು. ಏನಾಗಿ ಮುದ್ದೆ ಕೋಳಿ ಸಾರು 90 ಎಣ್ಣೆ ಮೇಟು ಗಮ್ಮು ಹೊಡೆದು ಕೂಡ ಕಿಕ್ಕೆ ಇಲ್ಲ, ಪ್ರಳಯ ಕೂಡ ಆಗ್ತಾ ಇಲ್ಲ. ಸಾವಾದ್ಮೇಲೆ ಸೈಲೆಂಟ್ ಇರುತ್ತೆ, ಯಾಕೆಂದ್ರೆ ಅಲ್ಲಿ ಶೋಕ ಇರುತ್ತೆ. ಸ್ನೇಹಿತರು ಸಂಬಂಧಿಕರು ಬಂದಾಗ ಆ ಶೋಕ ಜಾಸ್ತಿ ಆಗುತ್ತೆ. ಅದೇ ನಾನು ಬಂದ್ರೆ ಆ ಶೋಕ ಸಂಭ್ರಮ ಆಗುತ್ತೆ. ಜನ ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾರೆ, ರೋಗ ಬಂದ್ ಸಾಯ್ತಾರೆ, ನೋವು ಅಂತ ಸಾಯ್ತಾರೆ. ಅಷ್ಟೇ ಯಾಕೆ ಮದುವೆ ಮಾಡ್ಕೊಂಡು ಸಾಯ್ತಾರೆ. ಸತ್ತವರೆಲ್ಲ ಸ್ವರ್ಗದಲ್ಲಿರ್ತಾರೆ, ಅದೇ ಸತ್ತಿರೋವ್ರ ಫ್ಯಾಮಿಲಿ ನರ್ಕದಲ್ಲಿ ನರಳಾಡ್ತಿರ್ತಾರೆ. ಅಂತ ನರ್ಕದಲ್ಲಿರೋರ್ಗೆಲ್ಲ ಸ್ವರ್ಗ ತೋರ್ಸೋ ಏಕೈಕ ವ್ಯಕ್ತಿ ಈ ಕೊಕ್ಕೆ ಕೋದಂಡ. ಮನೇಲಿ ಯಾರಿದ್ದೀರಾ? ನಾನು ಸಿಂಗ್ಲಿಕ ಇವತ್ತೇ ಒಂದ್ ತಿಥಿ ಮಾಡ್ತಾ ಇದ್ದೀನಿ. ನೀನು ಕಿರ್ಚಿ ಆ ಹಂಚ ಹಾರಿ ಅದೋಗಿ ಆ ಮುದುಕೆ ಮೇಲೆ ಬಿದ್ದು ಆ ಮುದುಕಿ ನಿಗರ್ಕೊಂಡ್ರೆ ಅವಳು ತಿಥಿ ಮಾಡಕ್ ನನ್ನ ಹತ್ರ ದುಡ್ಡಿಲ್ಲ. ಹೋಗತ್ತಗೆ. ನಾನು ಸಿಂಗ್ಲಿಕ ಅಲ್ಲ, ಕೊಕ್ಕೆ ಕೋದಂಡ. ಲೇ, ನೀನ್ ಸಿಂಗ್ಲಿಕನೋ ಪಂಗ್ಲಿಕನೋ, ಕೊಕ್ಕೆ ಕೋದಣ್ಣೋ ಚಕ್ಕೆ ಕೋದಣ್ಣೋ, ಯಾವನಾದ್ರೂ ನನಗೇನು ಬಂದಿರೋದು ಏನಂತ ಹೇಳಿ ಕಳ್ಸ್ಕೊ. ಇವತ್ ನನ್ ಗಂಡ ತಿಥಿ ಕಡೋ. ನಾನು ಅದಕ್ಕೆ ಬಂದಿರೋದು. ಲೇ, ನನ್ ಗಂಡ ತಿಥಿ ಬರಕ್ ನೀನ್ ಯಾವನೋ? ನಿನ್ ತಿಥಿಗ್ ನಾನ್ ಬಂದಿದ್ನಾ? ನನ್ ತಿಥಿ ಇನ್ನೂ ಆಗಿಲ್ಲ. ತಿಥಿ ಡೇಟ್ ಫಿಕ್ಸ್ ಆದ್ಮೇಲೆ ಕರಿತೀನಿ. ಸ್ವಲ್ಪ ನಾನು ಹೇಳದ್ ಕೇಳಿಸ್ಕೊಳ್ಳಿ. ನಿನ್ ತಿಥಿ ಇವತ್ತಾಗಿಲ್ಲ ಅಂತಂದ್ರೆ ನಾಳೆ ಆಗ್ಬೋದು. ಬಂದಿರೋದು ಏನಂತ ಹೇಳಿ ಹೋಗ್ಬೇಕ. ಅದೇ ನಿಮ್ ಯಜಮಾನ್ರು ಮಳೆ ನೀರಲ್ಲಿ ಕೊಚ್ಕೊಂಡು ಹೋಗಿ ಸತ್ತೋದ್ರಲ್ಲ, ಅವ್ರಿಗೆ ಇನ್ಶೂರೆನ್ಸ್ ಕಂಪ್ನಿಯಿಂದ 3 ಲಕ್ಷ ಹಣ ಬಂದಿದೆ. ನೋಡ್ ಮಾಡಿ ನಮ್ ಗಜ್ಗೋರಿಗೆ ಕೊಚ್ಚೆ ಮೋರಿಯಾಗಿ ಬದ್ಲಾಗ್ತಾಳ್ ಮಾಡಿ. ಮೇಡಮ್, ಆ ಹಣ ಕೊಡಕ್ಕೆ ನಾನು ಬಂದಿರೋದು. ನನಗ 3 ಲಕ್ಷ ನನಗ ಬೇಡ ಅಂದ್ರೆ ನಾನೇ ಇಟ್ಕೊಂತೀನಿ, ಇಲ್ಲೊಂದು ಸೈನ್ ಮಾಡಿ. ಏನು ಅಂದ್ರೆ ನೀವು ಬದುಕಿರುವಾಗ ನನಗೆ ಚಿನ್ನದ ಸರ ಮಾಡಿಸ್ಬೇಕು, ಮಳೆ ಮಾಡಿಸ್ಬೇಕು ಅಂತ ಕೊರಗಿ ಸತ್ರಲ್ಲ ಅಂದ್ರೆ. ಮತ್ತೆ ಮಳೆ ನೀರಲ್ಲಿ ಕೊಚ್ಕೊಂಡೋಗಿ ಸತ್ತ ಅಂದ್ರಿ. ಕೊರಗ್ತಾ ಹೋಗ್ಬೇಕಾದ್ರೆ ಕೊಚ್ಕೊಂಡು ಹೋಗ್ಬಿಟ್ರು. ರೀ, ನಿಮ್ ಕಡೆ ಆಸನ ನಾನ್ ಇಡೇಸ್ತೀನಿ ಅಂದ್ರೆ ನಾನ್ ಇಡೇಸ್ತೀನಿ. ಕೊಡಿ ಆ 3 ಲಕ್ಷ ಕೊಡಿ. ನೋಡಿ, ನಾನು ಹೋಗ್ಬಿಟ್ಟು ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡ್ಕೊಂಡ್ ಬರ್ತೀನಿ. ಅಷ್ಟೊಳಗಡೆ ನೀವು ನಿಮ್ ಯಜಮಾನ್ರ ತಿಥಿಗೆ ರೆಡಿ ಮಾಡಿರಿ. ಅದ್ರ ಜೊತೆ ಫೋಟೋ ಕೊಡ್ಬೇಕು ನಿಮ್ ಯಜಮಾನ್ರದ್ದು. ವಿಡಿಯೋನು ಮಾಡ್ಬೇಕು. ವಿಡಿಯೋನಾ? ತಿಥಿದ? ಸರಿ ಮಾಡಿ. ನಾನು ಹೋಗಿ ಬರ್ತೀನಿ, ರೆಡಿ ಮಾಡಿರಿ. ಆಯ್ತು. ಅಯ್ಯೋ, 3 ಲಕ್ಷ ಚಿನ್ನದ ಸರ, ಅಯ್ಯೋ ಬಳೆಗಳು. ಯಾಕಂಗ್ ಓಡಾಡ್ತಿದ್ಯಾ? ಒಟ್ಲವ್ವ, ಅಯ್ಯೋ ಕಾಗೆ ಮುದುಕಿ, ಇವತ್ ನಿನ್ನ ತಿಥಿ ಇವತ್ತೇ ಮಾಡ್ತೀನಿ ಇರು ನಿನಗೆ. ಅಯ್ಯ, ನಾನ್ ನಿಮ್ಮವ್ವ ಅಲ್ಲ, ನಿಮ್ಮ ಅತ್ತೆ. ಲೇ, ಅತ್ತೆ ಹೆಸರು ಕತ್ತೆ. ನೋಡೆ, ದೆವ್ವ ಬಂದ್ ನಿಂತಿದೆ. ವೆಂಕಟರಮಣ, ಏನ್ ಜೂಟಾಟ ಆಡ್ತಿದ್ದೀರಾ? ಆಡೋದಾಡ್ತೀರಾ? ಲೇ ಕಾಗೆ ಮುದುಕಿ, ಮುಚ್ಕೊಂಡು ಕೂತ್ಕೊಳ್ಳೆ. ಏನಂದ್ರೆ ನೋಡಿ ರೀ, ನಾನ್ ನಿಮ್ ಹೆಂಡತಿ ಅಲ್ವೇನ್ರಿ? ನಿಮ್ ಜೊತೆ ಸಂಸಾರ ಮಾಡಿಲ್ವಾ ರೀ? ನಿಮ್ಗೆ ರುಚಿಯಾಗಿ ಅಡ್ಗೆ ಮಾಡಿ ಹಾಕಿಲ್ವಾ ರೀ? ನಿಮ್ ಬೆನ್ನುಜಿಲ್ವಾ? ನನ್ ಬಿಟ್ಬಿಡಿ ಅಂದ್ರೆ, ಬೇಕಾದ್ರೆ ಆ ಕಾಗೆ ಮುದುಕಿನ ಕರ್ಕೊಂಡು ಹೋಗ್ಬಿಡಿ ಅಂದ್ರೆ, ವಾ ಇವಳ ನಿಲ್ಯವನ್ನಾದ್ರೂ ನೋಡ್ಕೊಳ್ತಾಳೆ ಅನ್ಸುತ್ತೆ. ಲೇ ಕಾಗೆ ಮುದುಕಿ, ನಿನ್ನ ಬಾಯಾಗ ನಿನ್ನ ಗಂಡನ ಹಳೆ ಬಟ್ಟೆ ತುರ್ಕ ರೀ. ನಾನು ಬಿಟ್ಬಿಡಿ ಅಂದ್ರೆ ಬಿಟ್ಬಿಡಿ. ನಾನ್ ನಿನ್ ಗಂಡ ಕಣೆ. ಗಂಡನ? ಗಂಡನೇ? ಅಯ್ಯೋ, ನಿನಗ್ ಬರಬಾರ್ದು. ನಿನ್ ಚಾಪೆ ಸುತ್ಕೊಂಡು ಹೋಗ. ನಿಂತಿದ್ದೆ ಇವತ್ತೇ ಮಾಡ. ಯಾಕ್ರಿ ಬರಕ್ ಹೋದ್ರಿ? ಇಷ್ಟ ದಿನ ಎಲ್ಲೋಗಿದ್ರೆ? ಲೇ, ಮಳೆ ಜಾಸ್ತಿ ಇತ್ತು ಕಣೆ, ಮಾವನ್ ಮನೇಲಿ ಉಳ್ಕೊಂಡಿದ್ದೆ. ನಿಮ್ ಕತ್ತಿಗೆ ಏನಾಯ್ತು? ಜಾರಿ ಬಿದ್ಬಿಟ್ಟೆ. ಅಯ್ಯೋ, ನಿಮ್ ಕತ್ತಿಗೆ ಬರೋದ್ ಬಂದ್ರಿ. ಇವತ್ 1 ತಿಂಗಳು ಬಿಟ್ಕೊ ಬರೋದಲ್ವೇನ್ರಿ? 1 ವಾರ ಆದ್ರೂ ಬಿಟ್ಟು ಬರೋದಲ್ವೇನ್ರಿ? ಹಾಳಾಗೋಗ್ಲಿ, ಇವತ್ತು 1 ದಿನನಾದ್ರೂ ಬಿಟ್ಟು ಬರೋದಲ್ವೇನ್ರಿ? ಅಯ್ಯೋ, ಅದೇ ನಿನ್ ಬಾಯಾಗ. ಲೇ,
ಯಾಕೆ ಹಿಂಗ್ ಆಡ್ತಿದ್ಯಾ? ರೀ ಅದು ನೀವು ಮಳೆ ನೀರಲ್ಲಿ ಕೊಚ್ಕೊಂಡು ಹೋಗೇ ಬಿಟ್ರಿ ಅಂತ ಇನ್ಶೂರೆನ್ಸ್ ಅವರು 3 ಲಕ್ಷ ಕೊಡಕ್ ಬಂದವ್ರೆ. 3 ಲಕ್ಷನಾ? ಕೊಡೆ ಏನ್ ಕೊಡೆ? ನಿಮ್ ತಿತಿ ಒಡೆ ಬಂದ್ ಗುಂಡ್ಕೊಳ್ಳಂಗ್ ನಿಂತಿದ್ದೀರಲ್ಲ. ಅಯ್ಯೋ ಈಗ ಅವ್ರು ಕೊಟ್ಟಂಗೆ ನಾನ್ ಇಸ್ಕೊಂಡಂಗೆ ಚೈನ್ ಸರ ಮಾಡಿಸ್ಕೊಂಡಂಗೆ 3 ಲಕ್ಷನೂ ಹೋಯ್ತು, ಎಲ್ಲ ಹೋಯ್ತು. ಹಾಗೆ ಅಂದ್ರೆ ನೀವು ಏನು ಮಾಡೋದೀಗ? ನಿಮ್ ತಿತಿ ಮಾಡೋದು. ನೋಡಿ 3 ಲಕ್ಷ ಅವ್ರು ಕೊಡಕ್ ಬರ್ತಾರಲ್ಲ, ಅವ್ರು ಬಂದಾಗ ನೀವ್ ಅವ್ರ ಕಣ್ಣಿ ಕಾಣಿಸ್ಕೋಬೇಡಿ. ನಿಮ್ ತಿಥಿ ಮಾಡಿ 3 ಲಕ್ಷ ಇಟ್ಕೊಬಿಡೋಣ. ನೀನೊಂದ್ ಚಿನ್ನ ಮುದ್ದು ಬಂಗಾರ ಅಲ್ವಾ? ಅಯ್ಯೋ ನಿಮ್ ಫೋಟೋ ಕೇಳಿದಾರೆ ಅಂದ್ರೆ ಏನ್ ಮಾಡೋದು? ಫೋಟೋ ತಾನೆ, 2 ನಿಮಿಷ ತರ್ತೀನಿ ಇರು. ಸರ್, ಈ ಜಗತ್ತಲ್ಲಿ ಅವನ್ ತಿಥಿಗೆ ಅವನೇ ಫೋಟೋ ರೆಡಿ ಮಾಡ್ಸ್ಕೊಂಡ್ ಬರುವ ಏಕೈಕ ವ್ಯಕ್ತಿ ಅಂದ್ರೆ ನಾನೇನ್? ಅಯ್ಯೋ ಅವ್ನ್ ಬಂದಾತ ಕಾಣಿಸುತ್ತೆ ಅಂದ್ರೆ. ಅಯ್ಯೋ ನಿಮ್ ಫೋಟೋ ಬೇರೆ ಇಲ್ಲ. ನಿಮ್ಮ ನೋಡ್ಬಿಟ್ರೆ ನಂಗ್ 3 ಲಕ್ಷನೇ ಕೊಡಲ್ವಲ್ಲ, ಏನ್ ಮಾಡೋದು? ಫೋಟೋ ಫೋಟೋ ಎಲ್ಲಿ? ಬನ್ನಿ ಇಲ್ಲಿ ಬನ್ನಿ, ನಿಂತ್ಕೊಳ್ಳಿ ಅಂದ್ರೆ. ವೆಂಕಟರಮಣ, ನಿನ್ ಹೇಳ್ತಿ ನಿನ್ ಜೊತೆನೇ ಇದ್ದಾಳೇನೋ? ಇಲ್ಲೇ ಪಕ್ಕದಲ್ಲ ಸಾಯ್ತಾ ಇದೀನಿ ಕಾಗೆ ಮುದ್ಕೆ. ಅಯ್ಯೋ ಇನ್ನೆಲ್ಲಿಂದ ವೆಂಕಟರಮಣ ಅತ್ತೆ? ಎಲ್ಲಿ ವೆಂಕಟರಮಣ? ಅವ್ರು ನಮ್ಮನ್ ಬಿಟ್ಟು ಹೋಗ್ಬಿಟ್ರು. ಇನ್ ನನಗೆ ಯಾವ ವೆಂಕಟರಮಣನೂ ಇಲ್ಲ. ಅಯ್ಯೋ ಮೇಡಮ್ ಅಳಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಏನು ಅಂತ ಸಮಾಧಾನ ಮಾಡ್ಕೊಳ್ಳಿ. ನನಗಿರೋದು ಒಬ್ಬನೇ ಗಂಡ. ವಾವ್, ಏನ್ ಮೇಡಮ್ ನಿಮ್ ಯಜಮಾನರು ಫೋಟೋ ಇಷ್ಟೊಂದು ನ್ಯಾಚುರಲ್ ಆಗಿ ಮಾಡ್ಸಿದೀರಾ? ಅಯ್ಯೋ ಎಡ್ ನನ್ ಮಗನೇ, ಏನಂದ್ರೆ? ಏಟಿ ಎಫೆಕ್ಟ್ ಅಲ್ಲಿ ಮಾಡ್ಸಿದೀನಿ. ಅದು ನನ್ ಗಂಡ ಅಂದ್ರೆ ನನಗೆ ಪಂಚ ಪ್ರಾಣ. ಅದಕ್ಕೆ ಅವ್ನು ಹೆಂಗಿತ್ತೋ ಹಂಗಂಗೆ ಮಾಡ್ಸಿದೀನಿ ಅಲ್ವೇನ್ರಿ? ಹೌದು ಕಣೆ. ಇವಾಗ ಯಾರೋ ಮಾತಾಡ್ತಾರಲ್ಲ ಇಲ್ಲಿ. ಅಯ್ಯೋ ನನ್ನ ಕತೆನೆ ನನಗೊಂದಾದ್ರೆ ನೀವೇ ಒಂದ್ ಕೇಳ್ತಿದ್ದೀರಲ್ಲ. ನನ್ನ ಗೋಳು ಕೇಳೋರು ಯಾರು ಇಲ್ವೇ? ಫೋನ್ ಸಖತ್ತಾಗಿದೆ, ಹಂಗೆ ನಿಂತ್ಕೊಳ್ಳಿ, ಒಂದು ಫೋಟೋ ತೆಗೆದು ಬಿಡ್ತೀನಿ. ಮೇಡಮ್ ನೀವು ನೋಡಿದ್ರೆ ಎಷ್ಟೊಂದು ನ್ಯಾಚುರಲ್ ಆಗಿದ್ದೀರಾ. ನಿಮ್ ಗಂಡ ನೋಡಿದ್ರೆ ನೇಚರ್ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇನ್ ಮುಂದೆ ಹೆಂಗೆ ನಿಮ್ ಫ್ಯೂಚರು? ನೋಡಕ್ ಒಳ್ಳೆ ಕಾಡು ಹೊಂದಿದ್ದಂಗಿದ್ದಾನೆ, ನನ್ನ ಹೇಳ್ತೀಯ ದೌಡಿತಾನೆ. ಹಿಂದ್ಗಡೆಯಿಂದ ನನ್ಗೆ ಯಾರೋ ಹೊಡೆದ್ರು. ಏನಿಲ್ಲ, ನಿನ್ನ ಹಿಂದೆ ಏನೋ ನಡೆದಿಲ್ಲ, ಯಾರು ಮಾಡಿಲ್ಲ. ಮೇಡಮ್ ನೀವು ನಿಮ್ ಯಜಮಾನ್ರು ತಿಥಿ ಮಾಡಿ, ನಾನು ವಿಡಿಯೋ ಮಾಡ್ಬಿಡ್ತೀನಿ. ಕಣ್ಣೇ ಕಣ್ಣೇ ನನ್ನ ಕಣ್ಣೇ ಕಣ್ಣೇ ಕೇಳಬೇಡ ಮುತ್ತನ್ನೇ ಕೆನ್ನೆ ಕೆನ್ನೆ ನನ್ನ ಕೆನ್ನೆ ಕೆನ್ನೆ ಬಂದಮೆಲ್ಲ ನನ್ನ ವೆಂಕಟರಮಣ, ನಿನ್ ಗೊತ್ತಲ್ಲ ಇದ್ದಾಳೇನೋ? ನನ್ ತಿಥಿ ವಡ ಟೇಸ್ಟೇ ಇಲ್ಲ. ಮುದುಕಿ ತಗೋ, ಇನ್ ತಿಂದು ಸಾಯಿ. ಹೊರ 3 ಲಕ್ಷನ ಹಾಳು ಮಾಡ್ತೀಯಲ್ಲ ನೀನು. ಹಾಯ್ ಇವಾಗ ಇಲ್ಲೊಬ್ಬ ಕಣ್ಸಿದ್ದ ಅಲ್ವಾ? ಅಲ್ಲಿ ಯಾರು ಇಲ್ಲ. ಜುಮ್ 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 ರೋಮಾಂಚನ. ರೀ 3 ಲಕ್ಷ ಸುಮ್ಮನೆ ನಿಂತ್ಕೊಡ್ರಿ. ಅಯ್ಯೋ ಮೇಡಮ್, ಎಲ್ಲ ಐಟಮ್ ರೆಡಿ ಮಾಡಿದ್ರಾ? ಮುಖ್ಯವಾದ ಐಟಮ್ ರೆಡಿ ಮಾಡಿಲ್ವಲ್ಲ? ಏನದು? ನಿಮ್ ಯಜಮಾನ್ರು ಕುಡಿತಾರ? ಇಲ್ಲ. ಏನ್ ಮೇಡಮ್ ನೀವು ನೆಕ್ತಾರೆ? ಮೇಡಮ್ ತುಪ್ಪ ಅಂದ್ರೆ ಬೆಣ್ಣೆ ಇರ್ಬೇಕು, ತಿಥಿ ಅಂದ್ರೆ ಎಣ್ಣೆ ಇರ್ಬೇಕು, ಅದೇ ಸಂಪ್ರದಾಯ ಮೇಡಮ್. ಇಲ್ಲ ಅಂದ್ರೆ ನಿಮ್ ಯಜಮಾನ್ರು ಪೀಡೆ ಮನೆ ಸುತ್ತಲೂ ಅಂತ ಸುತ್ತ ಬಿಡುತ್ತೆ. ಹೌದಾ? ಈಗ ಏನ್ ಮಾಡೋದು? ಅದಕ್ಕೆ ಟೆನ್ಷನ್ ತಗೋತೀರಾ? ನೀವು ಹೋಗಿ ಉಪ್ಪಿನಕಾಯಿ ತಗೊಂಬನ್ನಿ, ನಾನ್ ತಗೊಂಬಂದಿದ್ದೀನಿ. ಫೈಲ್ ಎಲ್ಲ ಇಟ್ಟಿತ್ತಲ್ಲ. ಸಿಕ್ತು ನೋಡಿ. ನಾನು ಇವಾಗಷ್ಟೇ ಫುಲ್ ಬಾಟ್ಲ್ ಎಣ್ಣೆ ಇಟ್ಟೋದೆ, ಆಗ್ಲೇ ಅರ್ಧ ಖಾಲಿ ಮಾಡಿದಾರಲ್ಲ. ರಮೇ ಕಣ. ಇದ್ರೆ ಇರ್ಬೋದು ವೆಂಕಟರಮಣವ್ರೆ. ಏನು ಅಪ್ಪ, ಎಣ್ಣೆ ಕುಡಿದ್ರೆ ಸಿಕ್ಕಾಪಟ್ಟೆ ಗ್ಯಾಸ್ಟ್ರಿಕ್ ಆಗುತ್ತೆ. ಪೆನ್ ತರದೇ ಮರ್ತೋದ್ನಪ್ಪ. ಅಯ್ಯೋ ನನ್ ಬಾಟ್ಲು ತರೋದೇ ಮರ್ತೋದೆ. ಏನ್ರಿ
ಯಜಮಾನ್ರು ಇದ್ರಲ್ಲ. ನಮ್ ಯಜಮಾನ್ರೆ ಅದು. ಕನ್ನಡಕ ಹಾಕೊಂಡ್ ನೋಡಿ. ಹೌದಾ? ಭ್ರಮೆ ಭ್ರಮೆ. ಎಂಟಿ ಏಟು ಎಣ್ಣೆ ಏಟು ಎರಡು ಒಂದೇ ನೋಡಿ. ಭ್ರಮೆ. ಸರಿ, ಇಲ್ಲೊಂದು ಸೈನ್ ಮಾಡಿ. ಯಾರಿದು ಯಾರಿದು? ಅಯ್ಯೋ, ಅದು ಆಗ್ಲೇ ಹೇಳದ್ನಲ್ಲ, 6 ತಿಂಗಳಿಂದ ಸತ್ತೋಗಿದ್ರು ಅಂತ. ಈ ಫೋಟೋದಲ್ಲಿ ಬಂದಿದ್ದಾರೆ. ಈ ಓಲ್ಡ್ ಜನರೇಷನ್ ಅವ್ರು ಯಾವಾಗ್ಲೂ ಹಿಂಗೆ, ಎಲ್ಲಾ ಕೆಲ್ಸದಲ್ಲೂ ಲೇಟೆ. ಏನ್ ನಡೀತಿದೆ ಇಲ್ಲಿ? ಅಯ್ಯೋ, ಮಂಗಂದೆ ಕಂಡು ಕೇಳಿ ಗಂಡು ಅಂದ್ರಂತೆ. ಮಗ ತಾಯಿ ಪ್ರೀತಿಯಿಂದ ಸ್ವೀಟ್ ತಿನ್ಸಕ್ ಹೋಗ್ತಾ ಇರೋದು, ಅದನ್ನ ಏನು ಅಂತ ಕೇಳ್ತಿರಲ್ಲ. ತಾಯಿ ಲಾಲಿ ಹಾಡೋ ಭೂಮಿ ತಾಯಿಗೆ ತಾಯಿ. ನಾನು ಎಂತೆಂತ ತಾಯಿ ಪ್ರೀತಿನೂ ನೋಡಿದ್ದೀನಿ, ಆದ್ರೆ ಫೋಟೋ ಫ್ರೇಮ್ ಅಲ್ಲಿ ಇಲ್ಲಿ ಅವರಮ್ಮ ಇದ್ರು. ಅಯ್ಯೋ, ವಡೆ ತಿಂದ್ಮೇಲೆ ಅಲ್ಲಿ ಹಾಕಿರ್ತಾರೆ. ಅಲ್ಲಿ ನೋಡಿ ನೀರ್ ಕುಡಿತಾ ಇರೋದು. ಲಾಜಿಕ್ ಚೆನ್ನಾಗಿದೆ. ಚೆಕ್ ಕೊಡ್ತೀನಿ. ಕೊನೆದಾಗಿ ನಿಮ್ಮ ಯಜಮಾನ್ರಿಗೆ ಆರ್ತಿ ಎತ್ಬಿಡಿ. ಚೆಕ್ ಕೊಟ್ಟು ನಾನು ಹೋಗ್ಬಿಡ್ತೀನಿ. ಆಯ್ತಾಯ್ತು. ನಾನು ಎತ್ತುತ್ತೀನಿ ಆರ್ತಿ. ನೋಡಕ್ಕೆ ನಮ್ಮ ದೊಡ್ಡಣ್ಣ ತರನೇ ಕಾಣಿಸ್ತಾ ಇದ್ದಾರೆ. ಅಣ್ಣ, ನಮ್ ದೊಡ್ಡಣ್ಣನ ದೇಹ ಸುಡ್ಬೇಕಾದ್ರೇನೆ ಅಳ್ಳಿಲ್ಲ, ಮೀಸೆ ಸುಡ್ಬೇಕಾದ್ರೆ ಅಳ್ತಾವ್ನೆ. ಅಣ್ಣ, ಅಪಶಕುನ. ಇಲ್ಲ, ಶುಭ ಶಕುನ. ಅಜ್ಜಿ. ಅಣ್ಣ, ಅಪಶಕುನ, ಮತ್ತೆ ಅಪಶಕುನ. ಎಷ್ಟು ಸಾರಿ ನಾ ಅಪಶಕುನ? ನಮ್ಮ ಅಣ್ಣಂಗೆ ಕೋಪ ಬಂದ್ಬಿಟ್ಟಿದೆ. ಅಯ್ಯೋ, ನೀ ಚೆಕ್ ಕೊಡಿ. ಚೆಕ್ ಕೊಡ್ತೀನಿ. ಗಂಡ ಹೆಂಡತಿ ಇಬ್ರು 100 ಕಾಲ ಚೆನ್ನಾಗಿ ಬಾಳಿ. ಥ್ಯಾಂಕ್ ಯು. ಓಹ್, ಭ್ರಮೆ. ನಾನು ಬರ್ಲಾ? ಹೋಗಿ. ಬಾಯ್. ಟಾಟಾ. See you. ಲೇ, ಮಹಾನಟಿ ಕಣೆ ನೀನು. ಎಷ್ಟು ಚೆನ್ನಾಗಿ ಯಾಮರಿಸ್ಬಿಟ್ಟಿಯಲ್ಲ ಅವನ್ನ. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಚೆಕ್ ಕೊಡಿ, ಸೈನ್ ಮಾಡ್ಕೊಡ್ತೀನಿ. ಅಯ್ಯೋ, ಅದಕ್ಕೇನಂತೆ, ತಗೊಳ್ಳಿ. ಗುರು ಸರ್, ಹೇಳಿ ಸರ್, ನಮ್ ಸ್ಕಿಟ್ ಹೇಗಿತ್ತು? ಚೆನ್ನಾಗಿತ್ತು, ಸ್ಕಿಟ್ ಚೆನ್ನಾಗಿತ್ತು. ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಮಾಡಿದ್ರಿ. ರಚ್ಚು ಮೇಡಮ್, ಸ್ಕಿಟ್ ಇನ್ನು ಅದ್ಭುತವಾಗಿ ಏನಾದ್ರು ಡಿಸೈನ್ ಮಾಡ್ಬೋದಾಗಿತ್ತು ಅಂತ ಅನ್ಸ್ತು. ಅದ್ ಬಿಟ್ರೆ ಪರ್ಫಾರ್ಮೆನ್ಸ್ ವೈಸ್ ಇಟ್ ಇಸ್ ಬ್ರಿಲಿಯಂಟ್ ಅಂಡ್ ಪ್ರತಿಯೊಬ್ರು ಕೂಡ ತುಂಬಾ 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 ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು. ಡಾಕ್ಟ್ರೇ, ಕಾರ್ ಶೆಡ್ ಮಿಸ್ ಮಾಡ್ಕೊಳ್ತಾ ಇದೆ. ಕಿಚನ್ ಬಾ ಅಂತ ಕರಿತಾ ಇದೆ. ಮುತ್ತೈದೆ ನಗರಕ್ಕೆಲ್ಲ ಹೋಗಿ ಡುಯೆಟ್ ಹಾಡ್ಕೊಂಡ್ ಬರೋಣವಾ? ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಶುಭ ರಾತ್ರಿ.